ಹೆಲೋ ಗಾಯ್ಸ್, ನಾವೆಲ್ಲರೂ ತುಂಬ ಸಮಯದಿಂದ ವೇಟ್ ಮಾಡ್ತಿದ್ವಿ ಸ್ನೇಹಿತರೆ. ನಾವೆಲ್ಲರೂ ಕಾಯ್ತಿದ್ದ ಕ್ಷಣ ಕೊನೆಗೂ ಬಂದಿದೆ. ನಾವೆಲ್ಲರೂ ಬಹಳ ಸಮಯದಿಂದ ಆರ್ ಯು ಶೂರ್ ಸೀಸನ್ 2ಗಾಗಿ ಕಾತರದಿಂದ ಕಾಯ್ತಿದ್ವಿ. ಕೊನೆಗೂ ಅದು ಈಗ ರಿಲೀಸ್ ಆಗಿದೆ. ನಾನು ಅದನ್ನು ಕನ್ನಡದಲ್ಲಿ ಎಕ್ಸ್ಪ್ಲನೇಷನ್ ತಂದಿದ್ದೇನೆ. ಪ್ರಾಮಾಣಿಕವಾಗಿ ಹೇಳ್ತಿದ್ದೀನಿ, ನಿಜವಾಗ್ಲೂ ಹೇಳ್ತಿದ್ದೀನಿ, ಈ ಸಲದ ಆರ್ ಯು ಶೂರ್ ತುಂಬ ಕಾಮಿಡಿ, ಇಂಟ್ರೆಸ್ಟ್, ಫುಡ್ ವೆರೈಟಿ ಪ್ಲೇಸಸ್ ತುಂಬ ಚೆನ್ನಾಗಿದೆ. ತುಂಬ ಚೆನ್ನಾಗಿದೆ. ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಲೆಟ್ಸ್ ಸ್ಟಾರ್ಟ್. Live in the mix, it's DJ Sean. ಗೈಸ್, ಈಗ ಹೆಚ್ಚಿನ ಟೈಮ್ ವೇಸ್ಟ್ ಮಾಡದೆ ಆರ್ ಯು ಶೂರ್ ಸೀಸನ್ 2 ಸಂಚಿಕೆಯ ವಿವರಣೆಯನ್ನು ಶುರು ಮಾಡೋಣ. ವಿಡಿಯೋ ಜೂನ್ 15, 2025 ಕ್ಲಿಪ್ಪಿಂದ ಆರಂಭವಾಗುತ್ತದೆ. ತೋರಿಸ್ತಾರೆ ಅಂದರೆ ಜೂನ್ 2024ನಲ್ಲಿ ಜಿಮಿನ್ ಆ್ಯಂಡ್ ಜೆ ಕೆ ಇಬ್ಬರು ಮಿಲಿಟರಿಯಿಂದ ಡಿಸ್ಚಾರ್ಜ್ ಆಗಿದ್ದರು. ಅಂದರೆ 3 ದಿನದ ನಂತರ ಈ ಶೂಟಿಂಗ್ನ ಸ್ಟಾರ್ಟ್ ಮಾಡಿದ್ದಾರೆ. ಫಸ್ಟಾಗಿ ಜಿಮಿನ್ ಮನೆಯ ಹೊರಗಡೆ ಅವರು ಕಾಣಿಸುತ್ತಾರೆ. ಸರಿ ಜಿಮಿನ್ನ ಕರೆಯಲು ಬಂದಿಲ್ಲ, ಕಿಡ್ನ್ಯಾಪ್ ಮಾಡಲು ಬಂದಿದ್ದರು, ಅಪಹರಿಸಲು ಬಂದಿದ್ದರು. ಜಿಮಿನ್ ತಾಯಿಯ ಸಹಾಯದಿಂದ ಮನೆಯ ಪಾಸ್ವರ್ಡನ್ನು ಕೇಳಿ ನಂತರ ಜೆ ಕೆ ಒಳಗೆ ಹೋಗಲು ಪ್ರಯತ್ನ ಮಾಡುತ್ತಾರೆ. ಜಿಮಿಗೆ ತುಂಬ ಆಶ್ಚರ್ಯವಾಗುತ್ತದೆ, ಏಕೆಂದರೆ ಜಿಮಿನಿಗೆ ಇದು ಯಾವುದೂ ಅರಿವೇ ಇಲ್ಲ. ಏನೂ ಅರಿವಿಲ್ಲದೆ ಶಾಂತವಾಗಿ ಮಲಗಿದ್ರು. ಪ್ರೊಡ್ಯೂಸರ್ ಜೆ ಕೆ ಈ ಮೈಕನ್ನು ಜಿಮಿನ್ ಮೇಲೆ ಹಾಕಿ. ಜೆ ಕೆ ಓಕೆ ಪ್ರೊಡ್ಯೂಸರ್. ನೆಕ್ಸ್ಟ್ ಜಿಮಿನ್ ಮನೆಯೊಳಗೆ ಜೆ ಕೆ ಹೋಗುತ್ತಾರೆ. ನೆಕ್ಸ್ಟ್ ಜೆ ಕೆ ಇಷ್ಟು ದೊಡ್ಡ ನೀನು ಇಲ್ಲಿ ಮಲಗಿದ್ದೀಯಾ ಜಿಮಿನ್? ನೀನು ಜೆ ಕೆ ಹೌದು. ಜಿಮಿನ್ ನಿಜವಾಗಿಯೂ ಜೆ ಕೆ ಕನಸು ಕಾಣ್ತಿದ್ಯಾ? ಜಿಮಿನ್ ಇಲ್ಲ. ಜೆ ಕೆ ಜಿಮಿನ್ ಮೈಕಾ? ಜೆ ಕೆ ಹೌದು. ಜಿಮಿನ್ ಹೊರಗಡೆ ಕ್ಯಾಮೆರಾಗಳು ಇವೆಯಾ? ಜೆ ಕೆ ಹೌದು, ಅವರೀಗ ಬರುತ್ತಿದ್ದಾರೆ. ಜಿಮಿನ್ ನಾನು ಬಟ್ಟೆ ಹಾಕಿಲ್ಲ. ಜೆ ಕೆ ನೀನು ಯಾವಾಗ ಹಾಕಿದ್ಯಾ ಹೇಳು? ಜಿಮಿನ್ ಅದು ಹೌದು. ಪ್ರೊಡ್ಯೂಸರ್ ಒಳಗೆ ಬರುತ್ತಾರೆ. ಜಿಮಿನ್ ನಾನು ಬಟ್ಟೆ ಹಾಕಿಲ್ಲ ಪ್ರೊಡ್ಯೂಸರ್. ಜೆ ಕೆ ನಗುತ್ತಾ ಇರುತ್ತಾರೆ. ಜಿಮಿನ್ ನಾನು ಬಟ್ಟೆ ಹಾಕಿ ಬರುತ್ತೇನೆ, ನನಗೆ ಸ್ವಲ್ಪ ಸಮಯ ಕೊಡಿ. ಆದರೆ ಜಿಮಿನ್ ಆಗುವಷ್ಟರಲ್ಲಿ ಎಲ್ಲರೂ ಕ್ಯಾಮೆರಾಗಳು ಒಳಗೆ ಬರಲಾಗುತ್ತದೆ. ನಿಜವಾಗ್ಲೂ ನೀವು ನನ್ನ ಹೀಗೆ ಶೂಟ್ ಮಾಡ್ತಿದ್ದೀರಾ? ನಾನು ಏನೂ ಹಾಕಿಲ್ಲ. ಜಿಮಿನ್ ನನಗೆ ಸ್ವಲ್ಪ ಸಮಯ ಕೊಡಿ, ಹೇಳು, ಶರ್ಟ್ ಹಾಕಿ ಬರುತ್ತೇನೆ. ಜೆ ಕೆ ಹೊರಗಡೆ ಬರುತ್ತಾರೆ. ಪ್ರೊಡ್ಯೂಸರ್ ಬೇಗ. ಜೆ ಕೆ ನೀನು ಬೇಗ ಯಾಕೆ ಇಷ್ಟು ಲೇಟ್ ಮಾಡಿದ್ದೀಯಾ? ಜಿಮಿನ್ ನಾನು ನಿನ್ನನ್ನು ದೆವ್ವ ಅಂದುಕೊಂಡೆ, ಮಾರ್ಕ್ಸ್ ಕೂಡ ಹಾಕಿದ್ದೀಯಾ? ಜೆ ಕೆ ನಿನಗೆ ಕನಸು ಬಿಟ್ಟಿತ್ತಾ? ಜಿಮಿನ್ ಇಲ್ಲ. ಪ್ರೊಡ್ಯೂಸರ್ 15 ನಿಮಿಷದ ಹಿಂದೆ ಜೆ ಕೆಯನ್ನು ಭೇಟಿಯಾಗಿದ್ದೆ, ಅವರು ನಿಮ್ಮಂತೆಯೇ ಇದ್ದರು. ಈಗಷ್ಟೇ ಕಾರು ಹತ್ತಿ ಬಂದಿದ್ದೇವೆ. ಮೆಸೇಜ್ 2 ಗಂಟೆಯ ಹಿಂದೆ 4:15ಕ್ಕೆ ಹೊರಡುತ್ತಿದ್ದೇವೆ. ನಾವು ನಿಮ್ಮ ಬಳಿಗೆ ಬರುತ್ತೇವೆ. ಜೆ ಕೆ ಓಕೆ, ನಾನು ಪ್ಯಾಕಿಂಗ್ ಮಾಡಲು ಪ್ರಾರಂಭಿಸುತ್ತೇವೆ. ನಂತರ 5 ಗಂಟೆಗೆ ಜಿಮಿನ್ ಮನೆಗೆ ಹೋಗುವ. ಜೆ ಕೆ ನಾವೆಲ್ಲರೂ ಒಟ್ಟಿಗೆ ಹೋಗುತ್ತಿದ್ದೇವೆಯಾ? ಪ್ರೊಡ್ಯೂಸರ್ ಅವರಿಗೆ ಏನು ಹೇಳಬೇಡಿ, ನಾವು ಹಾಗೆ ಸರ್ಪ್ರೈಸ್ ಕೊಡುವ. ಓಕೆ. ನೆಕ್ಸ್ಟ್ ಪ್ರೊಡ್ಯೂಸರ್ ಜೆ ಕೆ ನಾವು ಎಲ್ಲಿಗೆ ಹೋಗುತ್ತಿದ್ದೇವೆ? ಪ್ರೊಡ್ಯೂಸರ್ ಅವರು ಏನು ಹೇಳುವುದಿಲ್ಲ. ನಾವು ಎಲ್ಲಿಗೆ ಹೋಗುತ್ತಿದ್ದೇವೆ ಅಂದರೂ ಹೇಳಿ. ಏನು ಹೇಳುವುದಿಲ್ಲ. ತುಂಬ ದೂರ ಹೋಗುತ್ತಿದ್ದೇವೆಯಾ? ಬಹುಶಃ. ನಾನು ಟಿಕೆಟ್ ಕೂಡ ನೋಡಿಲ್ಲ. ಬಹುಶಃ. ಜೆ ಕೆ ತುಂಬ ಬಿಸಿಲಿರಬಹುದಾ? ಬಹುಶಃ. ತುಂಬ ಚಳಿ ಇರಬಹುದಾ? ಬಹುಶಃ. ಜೆ ಕೆ ಓಕೆ, ವೆಲ್ಕಮ್ ಟು ಆರ್ ಯು ಶೂರ್ ಸೀಸನ್ 2. ಜೆ ಕೆ ಪ್ರೊಡ್ಯೂಸರ್ ಥ್ಯಾಂಕ್ ಯು. ಓಕೆ, ಈ ಅನಿರೀಕ್ಷಿತ ಭೇಟಿ ನಿಮ್ಮದೇ ಐಡಿಯಾ ಆಗಿತ್ತಲ್ಲವೇ? ಜೆ ಕೆ ಎಸ್, ಆದರೆ ನಾನು ಈ ರೀತಿ ನಿರೀಕ್ಷೆ ಮಾಡಿರಲಿಲ್ಲ. ಜೆ ಕೆ ಬಟ್ ನನಗೆ ತುಂಬ ಖುಷಿಯಾಯಿತು. ಜಿಮಿನ್ ನಾನು ನಿದ್ದೆ ಮಾಡುತ್ತಿದ್ದೆ ಎಂದು ಅಂದುಕೊಂಡಿರಲಿಲ್ಲ. ನಾನು ಯೋಚನೆ ಮಾಡಿರಲಿಲ್ಲ ನೀವು ಹೀಗೆ ಬರುತ್ತೀರಾ ಎಂದು. ಅದರ ತಪ್ಪು ನನ್ನದೇ. ನಾನೇ ತುಂಬ ಲೇಟಾಗಿ ಮಲಗಿದ್ದೆ, ಅದರಿಂದಾಗಿ ಈ ಅನಿರೀಕ್ಷಿತ ನಡೆದು ಹೋಯಿತು. ಪ್ರೊಡ್ಯೂಸರ್ ನೆಕ್ಸ್ಟ್ ಮುಂದಕ್ಕೆ ಹೋಗುವ. ಆರ್ ಯು ಶೂರ್ ಸೀಸನ್ 2 ತುಂಬ ಬದಲಾವಣೆಯನ್ನು ಮಾಡಿದ್ದೇವೆ. ನಾವು ಹೆಚ್ಚಿನ ಆಟಗಳನ್ನು ಹಾಕಿದ್ದೇವೆ. ಪ್ರೊಡ್ಯೂಸರ್ ನಿಮಗೆ ಏನು ಇಷ್ಟ ಎಂದು ಗೊತ್ತಿಲ್ಲ, ಅದಕ್ಕಾಗಿ ನಾವು ಎಲ್ಲವನ್ನು ಸ್ವಲ್ಪವನ್ನು ಹಾಕಿ ಆಟಗಳನ್ನು ಹಾಕಿ ಬದಲಿಸಿದ್ದೇವೆ. ಜೆ ಕೆ ಒಂದು ವೇಳೆ ನಮಗೆ ಬಾಡಿಗೆ ಕಾರು ಸಿಗದಿದ್ದರೆ ಸಾರ್ವಜನಿಕ ವಾಹನವನ್ನು ಬಳಸಬಹುದು. ಪ್ರೊಡ್ಯೂಸರ್ ಜಿಮಿನ್ ಮನೆಗೆ ಈಗ ಬಂದಿದ್ದೇವೆ. ಜಿಮಿನ್ ನಿಮಗೆ ಪ್ಯಾಕಿಂಗ್ ಮಾಡಲು 10 ನಿಮಿಷ ಕೊಡುತ್ತೇವೆ. ಜಿಮಿನ್ ಇದು ಎಂತಹ ಕೆಟ್ಟ ಜೋಕ್. ಜಿಮಿನ್ ನಾವು ಎಲ್ಲರೂ ಹೊರಗೆ ಹೋಗುತ್ತೇವೆ. ಪ್ರೊಡ್ಯೂಸರ್ ಮೊದಲು ಪ್ಯಾಕ್ ಮಾಡಿ. ಜೆ ಕೆ ನಾನು ಈ ರೀತಿ ತುಂಬ ಸಲ ಕೇಳಿದೆ, ಆದರೆ ಅವರು ಯಾವುದೇ ತರಹ ಬಾಯಿ ಬಿಡಲಿಲ್ಲ. ನನ್ನ ಕಣ್ಣುಗಳು ಊದಿಕೊಂಡಿದೆ ಮತ್ತು ನನ್ನ ಮುಖವು ಹಬ್ಬಿಕೊಂಡಿದೆ. ಪೂರ್ತಿಯಾಗಿ ನನ್ನ ಕಣ್ಣು ಮುಖಗಳು ಫ್ಲಫಿಯಾಗಿ ಕಾಣಿಸ್ತಿದೆ. ಇವತ್ತು ನನ್ನ ಮನೆ ತುಂಬ ಗಲೀಜಾಗಿದೆ.
ಜಿಮಿನ್ ಮತ್ತೆ ಪ್ಯಾಕ್ ಮಾಡಲು ಶುರು ಮಾಡುತ್ತಾರೆ. ನನಗೆ ಅರ್ಥವಾಗುತ್ತಿಲ್ಲ ಏನೇನು ತೆಗೆದುಕೊಳ್ಳಬೇಕು ಎಂದು. ಏನು ಮಾಡಲಿ ಜೆಕೆ? ನಿನಗೆ ಗೊತ್ತಿಲ್ಲ ನಾನು ಟ್ರಿಪ್ ಇವತ್ತಿದೆ ಎಂದು. ಜಿಮಿನ್, ನಾನು ಯೋಚನೆ ಮಾಡಿದೆ ಅದು ನಾಳೆ ಎಂದು. ಪ್ಯಾಕ್ ಮಾಡಬೇಕು, ಏನು ಮಾಡೋದು ಗೊತ್ತಾಗ್ತಿಲ್ಲ. ಆದರೆ ಸರ್ವೈವ್ ಆಗುವಷ್ಟು ಬಟ್ಟೆ ತೆಗೆದುಕೊಂಡಿದ್ದೇನೆ 10 ದಿನಕ್ಕೆ. ಇನ್ನರ್ ವೇರ್ಸ್, 10 ಸಾಕ್ಸ್ಗಳು, ಕೋಲ್ಗೇಟ್, ಫೇಸ್ ವಾಶ್, ಸ್ಕಿನ್ ಕೇರ್ ಪ್ರಾಡಕ್ಟ್ಗಳನ್ನ ತೆಗೆದುಕೊಂಡಿದ್ದೇನೆ. ಜಿಮಿನ್, ಜೆಕೆ ಬಟ್ಟೆ ಮತ್ತೆ? ನಾನು ಸ್ಟೈಲಿಸ್ಟ್ಗೆ ಮೊದಲೇ ಹೇಳಿದ್ದೇನೆ ಬಟ್ಟೆಯನ್ನು ಅಲ್ಲಿ ಹೋಗಿ ತೆಗೆದುಕೊಳ್ಳುವ ಎಂದು. ಓ ಪಾಪ ಜಿಮಿನ್ ಕೂಡ ಏನು ಮಾಡಲಿ ಪಾಪ, 2 ವರ್ಷದ ಮಿಲಿಟರಿ ಸರ್ವಿಸ್ ನಂತರ ಬಟ್ಟೆಯು ಖಾಲಿಯಾಗಿದೆ. ನಂತರ ಒಂದು ಕಾರ್ ಬರುತ್ತದೆ. ಆ ಕಾರಲ್ಲಿ ಜಿಮಿನ್ ಮತ್ತು ಜೆಕೆ ಹೊರಡುತ್ತಾರೆ. ಸ್ವಲ್ಪ ಹೊತ್ತು ಜಂಕು ಕ್ಯಾಮೆರಾ ಜೊತೆಗೆ ಆಟ ಆಡಿ ನೆಕ್ಸ್ಟ್ ಜೆಕೆ. ನೀನು ಎಲ್ಲಿ ಹೋಗಬೇಕು ಅಂದುಕೊಂಡಿದ್ದೆ ಜಿಮಿನ್? ಎಲ್ಲಿಯೂ ಹೋಗಿ, ಬಟ್ ಐ ಹೋಪ್ ಡೇಂಜರ್ ಪ್ಲೇಸ್ ಮತ್ತು ಗನ್ ಇರೋ ಜಾಗ ಅಂತೂ ಬೇಡ. ಈಗೀಗ ಮಿಲಿಟರಿ ಡಿಸ್ಚಾರ್ಜ್ ಆಗಿ ಬಂದಿದ್ದೇನೆ. ಬಟ್ ನಾವು BTS ಮೆಂಬರ್ ಎಲ್ಲರೂ ಹೋದ ನಾರ್ತ್ ಸೈಡ್ ಬೇಕಾದರೂ ಹೋಗಬಹುದು. ತುಂಬ ಒಳ್ಳೆ ಮೆಮೊರಿಗಳಿದೆ ನನಗೆ. ಆದರೆ ನಾವು 9 ಗಂಟೆಗೆ ಹೊರಡುತ್ತೇವೆ ಅಂತ ಇದ್ದೇವಲ್ವಾ, ಈಗ 6 ಗಂಟೆಗೆ ಹೋಗುತ್ತಿದ್ದೇವೆ. ಜೆಕೆ, ಹೌದು. ಜಿಮಿನ್, ನೀನು ಮಲಗಿದ್ದಿದ್ದೆ ಹೇಗೆ? ನಾನು 9 ಗಂಟೆಗೆ ಮಲಗಿದ್ದೆ. ಫೋನ್ ನೋಡ್ತಾ ಇದ್ದೆ. ಹೇಗೆ ಕಣ್ಣು ಮುಚ್ಚಿಕೊಂಡೆ ಎಂದೇ ಗೊತ್ತಾಗಿಲ್ಲ. ಮತ್ತೆ ಕಣ್ಣು ಓಪನ್ ಮಾಡುವಾಗ ನೀನೇ ಎದುರಿದ್ದೆ. ಜೆಕೆ, ನೀನು ಮಗು ಥರ ಮಲಗುತ್ತೀಯ. ಬಟ್ ಒಳ್ಳೆ ವಿಷಯ, ನೀನು ಮನೆಯಲ್ಲೇ ಸಿಕ್ಕಿದೆ ನಮಗೆ. ಜಿಮಿನ್, ನಾನು ಯೋಚನೆ ಮಾಡ್ತಾ ಇದ್ದೆ ಫ್ರೆಂಡ್ ಜೊತೆಗೆ ಹೊರಗಡೆ ಎಲ್ಲಾದರೂ ಹೋಗಬೇಕು ಅಂತ. ಆದರೆ ಹೋಗಲೇ ಆಗಲಿಲ್ಲ. ಗೊತ್ತಾ? ಹಾಂ, ಗೊತ್ತಿಲ್ಲ. ಬಟ್ ನೀನು ಮಲಗಿದ್ದೆ ಅಲ್ವಾ ಜಿಮಿನ್? ನಾನು ಫ್ರೆಂಡ್ ಜೊತೆ ಹೋಗಬೇಕು ಅಂತ ಇದ್ದೆ, ಆದರೆ ಆಗಿಲ್ಲ. ಹೀಗೆ ಇಬ್ಬರು ಮಾತಾಡ್ತಾ ಹೋಗ್ತಾ ಇರುವಾಗ ಜೆ ಹೋಪ್ ಲೈವ್ ಸ್ಟಾರ್ಟ್ ಮಾಡ್ತಾರೆ. ಹೋಪ್ ಲೈವ್ ನೋಡಿ ಮೆಸೇಜ್ ಮಾಡ್ತಾರೆ ಜಿಮಿನ್. ನೆಕ್ಸ್ಟ್ ಜೆ ಹೋಪ್ ಜೊತೆ ಸ್ವಲ್ಪ ಮಾತಾಡ್ತಾರೆ. ಜೆಕೆನು ಮಾತಾಡ್ತಾರೆ. ನಂತರ ಮಾತಾಡಿದ ನಂತರ ಜೆಕೆ ಜಿಮಿನ್ ಜೆ ಹೋಪ್ಗೆ ಬಾಯ್ ಹೇಳಿ ನೆಕ್ಸ್ಟ್ ಜೆಕೆ, ಅದು ಏರ್ಪೋರ್ಟ್ ಅಲ್ವಾ, ನಾವು ತಲುಪಿದ್ವಾ? ಜಿಮಿನ್, ಇಲ್ಲ ಅದು ಇನ್ನೂ ಏರ್ಪೋರ್ಟ್ ಅಲ್ಲ, ಏರ್ಪೋರ್ಟ್ಗೆ ಇನ್ನೂ ತುಂಬ ಹೋಗಬೇಕು. ಜೆಕೆ, ನಾವು ಈಗಲೇ ತಲುಪ್ತೀವಾ? ಫ್ಲೈಟ್ ತಗೊಳ್ತೀವಾ? ಜೆಕೆ ಹೇಳ್ತಾರೆ, ಇನ್ನೂ ಸ್ವಲ್ಪನೇ ಇರೋದು ಏರ್ಪೋರ್ಟಿಗೆ ತಲುಪಲು. ಅದಕ್ಕೆ ಅವರು ಮ್ಯಾಪ್ನ ಚೆಕ್ ಮಾಡ್ತಾರೆ. ಇಬ್ಬರು ಮ್ಯಾಪ್ನ ಚೆಕ್ ಮಾಡಿ ನೋಡಿದರೆ ಫ್ಲೈಟ್ ಏರ್ಪೋರ್ಟಿಗೆ ತುಂಬ ದೂರ ಇರುವುದಿಲ್ಲ. ನಂತರ ಏರ್ಪೋರ್ಟ್ನ ಸ್ವಲ್ಪ ಮುಂದೆ ಬಂದು ಅವರ ಕಾರ್ ನಿಲ್ಲುತ್ತದೆ. ಜೆಕೆ ಕೇಳ್ತಾರೆ, ಫ್ಲೈಟ್ ತೆಗೆದುಕೊಳ್ಳೋದಿಲ್ಲವೇ? ಪ್ರೊಡ್ಯೂಸರ್ ಒಂದು ಮನೆ ತೋರಿಸಿ ಆ ಮನೆ ಒಳಗೆ ಹೋಗಲು ಇರುತ್ತಾರೆ. ಅವರು ಹಾಗೆ ಮಾಡುತ್ತಾರೆ. ಅವರಿಗೆ ಮೊದಲು ಊಟ ಕಾಣುತ್ತದೆ. ಮನೆ ಪೂರ್ತಿ ಕ್ಯಾಮರಾ ಇರುವುದನ್ನು ನೋಡಿ ನಾವು ಇಲ್ಲೇ ಉಳಿಯೋದಾ ಎಂದು ಕೇಳುತ್ತಾರೆ ಜಂಕುಕ್ ಜೊತೆ. ಜಂಕುಕ್, ನನಗೆ ಹಾಗೆ ಅನಿಸುವುದಿಲ್ಲ, ಮೇ ಬಿ ಗೇಮ್ ಆಡಲು ಇರಬಹುದು. ಜಿಮಿನ್, ಓನ್ಲಿ ಆಟಕ್ಕಾಗಿ ಇಷ್ಟು ಕ್ಯಾಮರಾಗಳ? ಜೆಕೆ, ಇರಬಹುದು. ಮೊದಲು ಊಟ ಮಾಡುವ ಅಷ್ಟರಲ್ಲಿ ಅವನಿಗೆ ಬಟ್ಟೆಯ ಆ್ಯಂಗರ್ ಕಾಣುತ್ತದೆ. ಆ ಆ್ಯಂಗರ್ ಜೊತೆ ಸ್ವಲ್ಪ ಆಟ ಆಡಿ ಓಲ್ಡ್ ಮೆಮೊರಿಯನ್ನು ನೆನಪು ಮಾಡಿ ನಂತರ ಅವರು ಊಟಕ್ಕೆ ಹೋಗುತ್ತಾರೆ. ನನಗೆ ಅನಿಸೋದಿಲ್ಲ ಇವತ್ತು ನಾವು ಹೋಗುತ್ತೇವೆ ಎಂದು. ಇಷ್ಟು ಕ್ಯಾಮೆರಾಗಳಿವೆ ಇಲ್ಲಿ. ಮೇ ಬಿ ನನಗೂ ಹಾಗೆ ಅನಿಸುತ್ತದೆ, ಇವತ್ತು ಇಲ್ಲೇ ಉಳಿಯುತ್ತೇವೆ ಅಂತ. ಜೆಕೆ ಅಷ್ಟರಲ್ಲಿ ನೀರು ತೆಗೆಯಲು ಫ್ರಿಡ್ಜ್ ಓಪನ್ ಮಾಡುತ್ತಾರೆ. ಓಪನ್ ಮಾಡುವಾಗ ಅವರಿಗೆ ಅದರಲ್ಲಿ ಬಿಯರ್ ಕಾಣಿಸುತ್ತದೆ. ಜಿಮಿನ್ ಅದನ್ನು ನೋಡಿ ಇವತ್ತು ಆದರೆ ನಾವು ಕನ್ಫರ್ಮ್ ಹೋಗೋದಿಲ್ಲ. ಅಷ್ಟರಲ್ಲಿ ಪ್ರೊಡ್ಯೂಸರ್ ಸರ್ಪ್ರೈಸ್ಗಾಗಿ ಇಟ್ಟಿದ್ದ ಕೇಕ್ ಜಿಮಿನ್ಗೆ ಕಾಣುತ್ತದೆ. ಸರ್ಪ್ರೈಸ್ಗಾಗಿ ಇಟ್ಟ ಕೇಕನ್ನು ಜೆಕೆ ಮೊದಲೇ ತೆಗೆದು ಎಲ್ಲ ಫ್ಲಾಪ್ ಮಾಡುತ್ತಾರೆ. ನಂತರ ಆ ಕೇಕ್ ತುಂಬ ಕ್ಯೂಟ್ ಇದೆ ಎಂದು ಹೇಳಿ ಜಿಮಿನ್ ಆ ಕೇಕ್ನ ಪಿಕ್ ತೆಗೆದು ಕೋರುತ್ತಾರೆ. ಹೀಗೆ ನೋಡುತ್ತಾ ಊಟಕ್ಕೆ ಪ್ರೊಡ್ಯೂಸರ್ ಅವರಿಗೆ ಇನ್ನೂ ಊಟ ತಂದು ಕೊಡುತ್ತಾರೆ. ನಂತರ ಅವರು ಊಟ ಮಾಡಿ ತುಂಬ ಎಂಜಾಯ್ ಮಾಡುತ್ತಾರೆ. ನೆಕ್ಸ್ಟ್ ಜಿಮಿನ್ ಎಲ್ಲ ಪಾತ್ರೆಯನ್ನು ಕ್ಲೀನ್ ಮಾಡುತ್ತಾನೆ. ಅಷ್ಟರಲ್ಲಿ ಜೆಕೆ ಹೇಳುತ್ತಾನೆ, ನಿನಗೆ ಕ್ಲೀನ್ ಮಾಡಲು ಇಷ್ಟವಲ್ಲ, ಮನೆಯಿಂದ ಹೊರಡುವಾಗಲೂ ನೀನು ಹೇಳಿದ್ದೆ. ಹೌದು, ಏಕೆಂದರೆ ನಾನು ನಿನ್ನೆ ಮಾಡಿರಲಿಲ್ಲ, ಏಕೆಂದರೆ ನಾನು ಸ್ವಲ್ಪ ಡ್ರಂಕ್ ಆಗಿದ್ದೆ ನಿನ್ನೆ, ಅದಕ್ಕೆ. ಹಾಗೆ ಹೇಳುತ್ತಾ ಜಿಮಿನ್ ಎಲ್ಲ ಕ್ಲೀನ್ ಮಾಡಿ ಸಿಂಕನ್ನು ಕ್ಲೀನ್ ಮಾಡಿ ನಂತರ ಅಷ್ಟರಲ್ಲಿ ಸಂಜೆ ಆಗುತ್ತದೆ. ನಂತರ ಹೀಗೆ ಕ್ಲೀನ್ ಮಾಡಿ ಅವರು ಫ್ರೆಶ್ ಆಗಿ ಬರುತ್ತಾರೆ. ಅಷ್ಟರಲ್ಲಿ ಸಂಜೆ ಆಗುತ್ತದೆ. ನೆಕ್ಸ್ಟ್ ಜೆಕೆ, ಏನು ಮಾಡೋದು ಪ್ರೊಡ್ಯೂಸರ್? ನೆಕ್ಸ್ಟ್ ಪ್ರೊಡ್ಯೂಸರ್, ನೀವು ತುಂಬ ಕ್ಯೂರಿಯಸ್ ಆಗಿದ್ದೀರಲ್ವ ನಾವು ಎಲ್ಲಿಗೆ ಹೋಗೋದು ಅಂತ. ಅದಕ್ಕೆ ನಾವೊಂದು ಗೇಮ್ ಡಿಸೈಡ್ ಮಾಡಿದ್ದೇವೆ. ನೋಡುವ ನೀವು ಎಷ್ಟು ಕರೆಕ್ಟ್ ಆನ್ಸರ್ ಕೊಡ್ತೀರಾ ಅಂತ. ಗೇಮ್ ಆದ ನಂತರ ನಿಮಗೂ ಏನಾದರೂ ಡೌಟ್ ಇದ್ದರೆ ಕ್ವಶನ್ ಕೇಳ್ಬೋದು. ಜಿಮಿನ್, ಇಷ್ಟರಲ್ಲಂತೂ ನಾವು ತುಂಬ ಕೆಟ್ಟದಾಗಿ ಆಡ್ತೀವಿ ಕ್ವಶನ್ ಕೇಳುವಂಥ ಆಟದಲ್ಲಿ. ಪ್ರೊಡ್ಯೂಸರ್ ಒಂದು ದೊಡ್ಡ ಬಾಕ್ಸ್ ತರ್ತಾರೆ. ಆ ಬಾಕ್ಸಲ್ಲಿ ಅದರಲ್ಲಿ ಮೊದಲನೇ ಗೇಮ್ ಏನು ಅಂತ ಬರೆದಿತ್ತು. ಆ ಗೇಮ್ ಹೆಸರು ಫ್ಲ್ಯಾಗ್ ಕ್ವಿಜ್. ಅದರಲ್ಲಿ ಹೇಗೆ ಅಂದರೆ ಫ್ಲ್ಯಾಗ್ ತೋರಿಸ್ತಾರೆ, ಆ ಫ್ಲ್ಯಾಗ್ ಕಂಟ್ರಿ ನೇಮ್ನ ಇವ್ರಿಗೆ ಗೆಸ್ ಮಾಡಬೇಕು. ಹೀಗೆ ನೋಡ್ತಾ ಆಟ ಶುರುವಾಗುತ್ತೆ ಜಂಕುಕ್ ಮತ್ತು ಜಿಮಿನ್ ಮಧ್ಯದಲ್ಲಿ. ಮೊದಲ ಕ್ವಶನ್ ಯು ಕೆ ಫ್ಲ್ಯಾಗ್ ತೋರಿಸ್ತಾರೆ. ಅದರ ಜಿಮಿನ್ ಕರೆಕ್ಟ್ ಆನ್ಸರ್ ಕೊಡ್ತಾರೆ. ಜಂಕುಕ್ ಜಿಮಿನ್ಗೆ ಹೇಳ್ತಾರೆ, ನೀನು ಆನ್ಸರ್ ಹೇಳೋ ಮುಂಚೆ ಕೈನ ಎತ್ತಬೇಕಿತ್ತಲ್ವ, ನೀನು ಕೈಯೇ ಎತ್ತಿಲ್ಲ ಅಂತ. ನಂತರ ಎರಡನೇ ಫ್ಲ್ಯಾಗ್ ತೋರಿಸ್ತಾರೆ. ಜಿಮಿನ್ ಹೇಳ್ತಾರೆ, ನಾನು ಶೋರ್ ಇಲ್ಲ, ಮೇ ಬಿ ಪ್ರೊಡ್ಯೂಸರ್ ರಾಂಗ್ ಫ್ಲ್ಯಾಗ್ನ ಪ್ರಿಂಟ್ ಮಾಡಿಸಿದ್ದಾರೆ ಅಂತ. ಜೆಕೆ ಆ್ಯಂಡ್ ಜಿಮಿನ್ ಇಬ್ಬರು ಕನ್ಫ್ಯೂಷನ್ ಆಗುತ್ತೆ. ಆಗ ಜೆಕೆ ಹೇಳ್ತಾರೆ, ಮೇ ಬಿ ಇದು ಫ್ರಾನ್ಸ್ ಆಗಿರ್ಬೋದು ಅಂತ.
ಜಿಮಿನ್ ಅವ್ರು ಹೇಳೋ ಮುಂಚೆನೆ ಜಿಮಿನ್ ಹೋಗಿ ಆನ್ಸರ್ ಹೇಳ್ತಾರೆ ಫ್ರಾನ್ಸ್ ಅಂತ. ಆದರೆ ಇದು ಫ್ರಾನ್ಸ್ ಫ್ಲಾಗ್ ಆಗಿರಲಿಲ್ಲ, ಆದರೆ ಅದು ಲಕ್ಸಂಬರ್ಗ್ದು ಫ್ಲಾಗ್ ಆಗಿತ್ತು. ಹೀಗೆ ಇದು ಎರಡನೇ ಆನ್ಸರ್ ಅವ್ರು ರಾಂಗ್ ಕೊಡ್ತಾರೆ. ಜೆಕಿ ನನಗೆ ಫ್ಲಾಗ್ ಬಗ್ಗೆ ತುಂಬ ನಾಲೆಜ್ ಇಲ್ಲ ಹಾಗೆ ಹೇಳ್ತಾ ಹೇಳ್ತಾ ಪ್ರೊಡ್ಯೂಸರ್ ಮೂರನೇ ಫ್ಲಾಗ್ ತೋರಿಸ್ತಾರೆ. ಮೂರನೇ ಫ್ಲಾಗ್ ಸ್ವಿಟ್ಜರ್ಲ್ಯಾಂಡ್ ತೋರಿಸ್ತಾರೆ, ಆದರೆ ಜಿಮಿನ್ ಕರೆಕ್ಟ್ ಆನ್ಸರ್ ಹೇಳ್ತಾರೆ. ಹಾಗೆ ಮೂರನೇ ಕ್ವಶನ್ ಆನ್ಸರು ಸರಿ ಆಗುತ್ತೆ. ನಾಲ್ಕನೇ ಫ್ಲಾಗ್ ಅರ್ಜೆಂಟೀನಂದು ತೋರಿಸ್ತಾರೆ, ಇದನ್ನ ಕರೆಕ್ಟಾಗಿ ಹೇಳ್ತಾರೆ. ನೆಕ್ಸ್ಟ್ ತುಂಬ ಫ್ಲಾಗ್ಗಳು ತೋರಿಸ್ತಾರೆ. ನಂತರ ಒಂದು ಫ್ಲಾಗ್ ವಾಪಸ್ ತೋರಿಸ್ತಾರೆ. ಜೆ ಕೆ ಹೇಳ್ತಾರೆ ಮೇ ಬಿ ನಾನು ಈ ಫ್ಲಾಗ್ನ ಟಿಕ್ಟಾಕಲ್ಲಿ ನೋಡಿದ್ದೀನಿ. ಜಿಮಿನ್ ಹೇಳ್ತಾರೆ ನಾವು ಇದರಲ್ಲಿ ತುಂಬ ಕೆಟ್ಟಾಗಿದ್ದೀವಿ, ನಮಗೆ ಫ್ಲಾಗ್ ನಾಲೆಜ್ ಇಲ್ಲ, ಆದ್ರೂ ತುಂಬ ಪ್ಲೇಸಸ್ ಸುತ್ತಿದ್ದೀವಿ, ಏನು ಮಾಡೋದು ಅಂತ ನಗ್ತಾರೆ. ಮತ್ತೆ ಅವರಿಗೆ ಫಿಲಿಪೀನ್ಸ್ ಫ್ಲಾಗ್ ತೋರಿಸ್ತಾರೆ. ಜಿಮಿನ್ ಇದಕ್ಕೆ ಮಂಗೋಲಿಯಂ, ಥೈಲ್ಯಾಂಡ್, ವಿಯತ್ನಾಂ ತುಂಬ ಫ್ಲಾಗ್ ನೇಮ್ ಹೇಳ್ತಾರೆ, ಅದರ ಆನ್ಸರ್ ರಾಂಗ್ ಆಗಿತ್ತು. ಅದರದ್ದು ಫ್ಲಾಗ್ ಫಿಲಿಪೀನ್ಸ್ದಾಗಿತ್ತು. ನೆಕ್ಸ್ಟ್ ಒಂದು ಫ್ಲಾಗ್ ತೋರಿಸ್ತಾರೆ. ನೆಕ್ಸ್ಟ್ ಅವರಿಗೆ ಫ್ರಾನ್ಸ್ದು ಫ್ಲಾಗ್ ತೋರಿಸ್ತಾರೆ. ಮೊದಲನೇ ಸಲಿಗೆ ಅವ್ರು ರಾಂಗ್ ಹೇಳ್ತಾರೆ, ಆದರೆ ಎರಡನೇ ಸತಿಗೆ ಫ್ರಾನ್ಸ್ ಅಂತ ಹೇಳ್ತಾರೆ. ಹಾಗೆ ಈ ಆನ್ಸರು ಸರಿಯಾಗುತ್ತೆ. ಎಷ್ಟೊಂದು ಫ್ಲಾಗ್ ತೋರಿಸ್ತಾರೆ, ಬಟ್ ಅದು ಇಬ್ಬರಿಗೂ ಗೊತ್ತಿರಲಿಲ್ಲ. ಆಗ ಪ್ರೊಡ್ಯೂಸರ್ ಒಂದು ಹಿಂಟ್ ಕೊಡ್ತಾರೆ, ಇಲ್ಲಿ ನಾವು ಬಾಂಡ್ ವಾಯ್ದು ಫಿಲ್ಮ್ ಮಾಡಿದ್ವಿ ಅಂತ. ಆಗ ಜಿಮಿನ್ ಹೇಳ್ತಾರೆ ಫಿನ್ಲ್ಯಾಂಡ್. ನಂತರ ನೇಪಾಳದ ಫ್ಲಾಗ್ ತೋರಿಸ್ತಾರೆ, ಬಟ್ ಜಿಮಿನ್ ಅದನ್ನ ಅಂಟಾರ್ಟಿಕಾ ಅಂತ ಹೇಳ್ತಾರೆ. ನಂತರ ಇನ್ನೂ 4 ಫ್ಲಾಗ್ ತೋರಿಸಲಾಗುತ್ತೆ, ಟರ್ಕಿ, ಇಟ್ಲಿ ಮತ್ತು ಪೋರ್ಚುಗಲ್. ಹೀಗೆ ಅವರು ತುಂಬ 9 ಕಂಟ್ರೀಸ್ ನೇಮ್ ಹೆಸರನ್ನ ಹೇಳ್ತಾರೆ ಕರೆಕ್ಟಾಗಿ. ಜಿಮಿನ್ ಹೇಳ್ತಾರೆ 9 ಆನ್ಸರ್ ಕರೆಕ್ಟ್ ಹೇಳಿದ್ವಿ, ಈ 9 ಆನ್ಸರ್ ಕಂಟ್ರಿಗಳಲ್ಲಿ ನಾವೆಲ್ಲಾದರೂ ಹೋಗ್ತೀವ ಅಂತ ಕೇಳ್ತಾರೆ. ಇಲ್ಲ ಬೇರೆ ಯಾವುದಾದ್ರೂ ಹೊಸದೇ ಪ್ಲೇಸ್ಗೆ ಹೋಗ್ತಿದ್ದೀವಾ ಅಂತ ಕೇಳ್ತಾರೆ. ಅಷ್ಟರಲ್ಲಿ ಪ್ರೊಡ್ಯೂಸರ್ ಮೊದಲೇ ಹೇಳ್ದಂಗೆ ಗೇಮ್ದು ಲಾಸ್ಟಲ್ಲಿ ಅವರು ಕ್ವಶನ್ ಕೇಳ್ಬೋದು ಅಂತ. ಹಾಗೆ ಜಿಮಿನ್ ಆಲ್ರೆಡಿ ಕ್ವಶನ್ ಕೇಳಿದ್ರು. ಹಾಗೆ ಪ್ರೊಡ್ಯೂಸರ್ ಆನ್ಸರ್ ಕೊಡ್ತಾರೆ, ನೀವು ಆಲ್ರೆಡಿ ಈ ಪ್ಲೇಸಿಗೆ ಹೋಗಿದ್ದೀರಾ ಅಂತ ಹಿಂಟ್ ಕೊಡ್ತಾರೆ. ಆದರೆ ಜಿಮಿನ್ ಹೇಳ್ತಾರೆ ಹಿಂದೆ ಕೂತಿರೋ ಸ್ಟಾಫ್ನ ನೋಡಿದ್ರೆ ಅನಿಸುತ್ತೆ ಇದು ಯಾವುದೋ ಹೊಸದೇ ಪ್ಲೇಸ್ ಅಂತ. ಅವರು ಫೋನಲ್ಲಿ ತುಂಬ ಕಂಟ್ರೀಸ್ ಸರ್ಚ್ ಮಾಡ್ತಾರೆ. ಸರ್ಚ್ ಮಾಡಿ ಅವರು ತಲೆ ಉಪಯೋಗಿಸಿ ಒಂದು ಹೇಳ್ತಾರೆ. ಜಿಮಿನ್ ತಲೆ ಓಡಿಸಿ ನಂತರ ಅವರು ಆ ಕಂಟ್ರಿ ಬಗ್ಗೆ ತುಂಬ ಕ್ವಶನ್ ಸ್ಟಾರ್ಟ್ ಮಾಡ್ತಾರೆ. ಅದು ನಾರ್ತನ್ ಯುರೋಪಲ್ಲಿ ಇದೆಯಾ, ಅಲ್ಲಿದು ಟೆಂಪ್ರೇಚರ್ ಏನು, ಆ ಫ್ಲಾಗ್ ಕಲರ್ ಏನು ಅಂತ ತುಂಬ ಕ್ವಶನ್ಸ್ ಕೇಳ್ತಾರೆ. ಅವರು ಆನ್ಸರ್ನೆಲ್ಲ ಕೇಳಿ ಹೇಳ್ತಾರೆ ಇದು ಸ್ವಿಟ್ಜರ್ಲ್ಯಾಂಡ್ ಅಲ್ವಾ ಅಂತ. ಆಗ ಪ್ರೊಡ್ಯೂಸರ್ ಹೇಳ್ತಾರೆ ಹೌದು ಅಂತ. ಆಗ ಜಂಕು ಕೇಳ್ತಾರೆ ನಾವು ಯಾವಾಗಾದ್ರೂ ಅಲ್ಲಿ ಹೋಗಿದ್ವಾ ಅಂತ. ಆಗ ಜಿಮಿನ್ ಹೇಳ್ತಾರೆ ಆದರೆ ಅದು ವಿಂಟರಲ್ಲಿ ಯಾವುದೋ ಒಂದು ಕನಸಿನ ಪ್ಲೇಸ್ ಥರ ಕಾಣಿಸುತ್ತೆ, ತುಂಬ ಸುಂದರವಾದ ಪ್ಲೇಸ್ ಆಗಿದೆ, ಅಂದರೆ ಫೇರಿ ಟೇಲಲ್ಲಿ ಹೋದಂಗೆ ಅನಿಸುತ್ತೆ, ಅಷ್ಟು ಒಳ್ಳೆ ಪ್ಲೇಸ್ ಅಂತ. ಅಷ್ಟರಲ್ಲಿ ಪ್ರೊಡ್ಯೂಸರ್ ಹೇಳ್ತಾರೆ ಓಕೆ ಹಾಗಾದರೆ ನೀವಿನ್ನೂ ಹೋಗ್ತಿರೋ ಮುಂದಿನ ಪಯಣ ಸ್ವಿಟ್ಜರ್ಲ್ಯಾಂಡ್ ಅಂತ. ಇಷ್ಟು ದಿನ ಮಿಲಿಟ್ರಿ ಸರ್ವಿಸ್ ಮಾಡಿ ಈಗ ಒಳ್ಳೆ ಒಂದು ವೆಕೇಷನ್ಗೆ ಹೊರಡ್ತಿದ್ದಾರೆ, ಅದು ಸ್ವಿಟ್ಜರ್ಲ್ಯಾಂಡ್. ಅದೇ ಪ್ರೊಡ್ಯೂಸರ್ ಹೇಳ್ತಾರೆ ನೀವು ಟ್ರೆಂಡ್ಗಳ ಟಾಪಲ್ಲಿ ಇರ್ತೀರಾ, ಹಾಗೆ ನಾವು ಇದರಲ್ಲಿ ಸ್ವಲ್ಪ ತುಂಬ ಟ್ರೆಂಡ್ ಮಾಡಿಟ್ಟಿದ್ದೀವಿ. ಆಗ ಜಿಮಿನ್ ಹೇಳ್ತಾರೆ ನಾನು ಟ್ರೆಂಡ್ ದೂರಕ್ಕೂ ಇಲ್ಲ, ನಾನು ತುಂಬಾ ಹಿಂದೆ ಇದ್ದೀನಿ ಅಂತ. ಪ್ರೊಡ್ಯೂಸರ್ ಹೇಳ್ತಾರೆ ಆಯಿತು ಇನ್ನು ಮುಂದೆ ಸ್ಟಾರ್ಟ್ ಆಗೋದು ಪ್ಯಾಕಿಂಗ್, ಎಷ್ಟಾಗುತ್ತೋ ಅಷ್ಟೇ ಕಮ್ಮಿ ಪ್ಯಾಕಿಂಗ್ ಮಾಡಬೇಕು, ನಾವು ನಿಮಗೆ 2 ಸೂಟ್ ಕೇಸ್ ಕೊಡ್ತೀವಿ ಅಂತ ಹೇಳ್ತಾರೆ. ನಮಗೆ ತುಂಬ ವಸ್ತು ಬೇಡ ಅಂತ ಹೇಳ್ತಾರೆ. ಹಾಗೆ ಅವರಿಗಿಬ್ಬರಿಗೂ ಚಿಕ್ಕ ಚಿಕ್ಕ 2 ಬ್ಯಾಗ್ ತರ್ತಾರೆ. ಮೊದಲು ಫುಲ್ ಅವ್ರು ಕನ್ಫ್ಯೂಷನ್ ಆಗ್ತಾರೆ, ನೆಕ್ಸ್ಟಿಗೆ ಫುಲ್ ಜೋರು ನಗ್ತಾರೆ, ಯಾಕಂದರೆ ಸೂಟ್ ಕೇಸ್ ಅಷ್ಟು ಚಿಕ್ಕದಾಗಿರುತ್ತೆ. ಅದಕ್ಕೆ ಜಿಮಿನ್ ಪ್ರೊಡ್ಯೂಸರ್ಗೆ ಹೇಳ್ತಾರೆ ನಾವು ಮೇ ಬಿ ಏನೋ ತಗೊಂಡೋಗೋಕ್ಕಿಲ್ವಾ ಅಲ್ವಾ, ನೀವು ಹಾಗೆ ಹೇಳ್ತಿದ್ದೀರಲ್ವಾ ನನಗೆ ಅರ್ಥ ಆಗ್ತಿಲ್ಲ ಅಂತ ಹೇಳ್ತಾರೆ. ಅಷ್ಟರಲ್ಲಿ ಪ್ರೊಡ್ಯೂಸರ್ ಮೊದಲು ಆಲ್ರೆಡಿ ಪ್ಯಾಕ್ ಮಾಡಿದ್ರಲ್ಲ ಅದು ನನ್ನ ಹತ್ರನೇ ಉಂಟು ಅಂತ ಪ್ರೊಡ್ಯೂಸರ್ ಹೇಳ್ತಾರೆ. ಪ್ರೊಡ್ಯೂಸರ್ ಅವ್ರದ್ದು ಓಲ್ಡ್ ಪ್ಯಾಕ್ ಮಾಡಿದ ಲಗೇಜ್ ತಂದು ಕೊಡ್ತಾರೆ, ಆದರೆ ಆ ಲಗೇಜ್ಗೆ ಈ ಲಗೇಜ್ಗೆ ತುಂಬ ಡಿಫ್ರೆನ್ಸ್ ಇರುತ್ತೆ. ಜಿಮಿನ್ ಫುಲ್ ಶಾಕ್ ಆಗ್ತಾರೆ. ಅವ್ರು ಹೇಳ್ತಾರೆ ಎಷ್ಟು ಬೇಕೋ ಅಷ್ಟು ಸಾಮಾನು ಮಾತ್ರ ನೀವು ಇದರಲ್ಲಿ ಪ್ಯಾಕ್ ಮಾಡಿ ಅಂತ. ಅಷ್ಟರಲ್ಲಿ ಇಬ್ಬರು ಸ್ಟಾರ್ಟ್ ಮಾಡ್ತಾರೆ ಪ್ಯಾಕಿಂಗ್ಗೆ. ಜಂಕು ಪಾಪ ತುಂಬ ಯೋಚನೆ ಮಾಡಿ ಸಾಮಾನೆಲ್ಲ ಪ್ಯಾಕ್ ಮಾಡ್ತಾರೆ, ಯಾವುದೆಲ್ಲ ತುಂಬ ಇಂಪಾರ್ಟೆಂಟ್ ಅಂತ. ಜಿಮಿನ್ ನನಗೆ ತುಂಬ ವಸ್ತುಗಳಿಲ್ಲ, ಆದರೂ ಪ್ಯಾಕ್ ಮಾಡೋಕ್ಕೆ ತುಂಬ ಕಷ್ಟ ಆಗ್ತುಂಟು ಅಂತ. ಆಗ ಜಂಕು ತುಂಬ ಸ್ಟ್ರಗಲ್ ಆಗ್ತಾ ಇರ್ತಾರೆ. ಅದನ್ನ ಪ್ರೊಡ್ಯೂಸರ್ ನೋಡಿ ಇಬ್ಬರಿಗೂ ಒಂದು ಚಿಕ್ಕ ಚಿಕ್ಕ ಬ್ಯಾಗ್ ಮತ್ತು ದೊಡ್ಡ ಬ್ಯಾಗ್ ಕೊಡ್ತಾರೆ. ದೊಡ್ಡ ಬ್ಯಾಗಲ್ಲಿ ಇಬ್ಬರು ಶೇರ್ ಮಾಡೋಕ್ಕೆ, ಚಿಕ್ಕ ಚಿಕ್ಕ ಬ್ಯಾಗಲ್ಲಿ ಅವರಿಬ್ಬರು ಪರ್ಸ್ನಲ್ ವಸ್ತು ಇಡೋಕ್ಕೆ. ಜಂಕು ಹೇಳ್ತಾರೆ ವಾ ದಿಸ್ ಇಸ್ ಗುಡ್, ಇದು ತುಂಬ ಒಳ್ಳೆಯದು ಅಂತ ಹೇಳಿ ಅವರು ವಾಪಸ್ ಪ್ಯಾಕಿಂಗ್ ಸ್ಟಾರ್ಟ್ ಮಾಡ್ತಾರೆ. ಅವರು ಇಂಪಾರ್ಟೆಂಟ್ ಆದ ವಸ್ತುಗಳು ಚಾರ್ಜರ್, ಟೂತ್ ಪೇಸ್ಟ್, ಮೌತ್ ವಾಶ್ ಅಂತ ಸ್ಕಿನ್ ಕೇರ್ ಪ್ರಾಡಕ್ಟ್ಗಳೆಲ್ಲ ಚಿಕ್ಕ ಚಿಕ್ಕ ಬ್ಯಾಗಲ್ಲಿ ತುಂಬಿಸ್ತಾರೆ. ಜಂಕುದು ಆ ಬ್ಯಾಗು ಫುಲ್ ಆಗುತ್ತೆ. ಜಿಮಿನ್ ನೆಕ್ಸ್ಟ್ ದೊಡ್ಡ ಬ್ಯಾಗಲ್ಲಿ ತುಂಬ ಕ್ಲೀನ್ ಆಗಿ ಚಿಕ್ಕ ಚಿಕ್ಕದಾಗಿ ಬಟ್ಟೆ ಫುಲ್ ಮಾಡಿ ಇರ್ತಾರೆ. ಜಂಕು ಹೇಳ್ತಾರೆ ನನಗಂತೂ ಹುಚ್ಚೆ ಹಿಡಿದಿರುತ್ತೆ ಪ್ಯಾಕಿಂಗ್ ಮಾಡೋದ್ರಲ್ಲಿ. ಜಿಮಿನ್ ಹೇಳ್ತಾರೆ ನಾನು 2 ಪಾಯಿಂಟಲ್ಲಿ 10 ದಿನ ಕಳಿತೀನಿ. ಜಿಮಿನ್ ಬ್ಯಾಗ್ ನೋಡಿ ಚಿಕ್ಕ ಬ್ಯಾಗ್ ನೋಡಿ ಹೇಳ್ತಾರೆ ಇದರಲ್ಲಿ ಏನು ತಗೊಳ್ಳೋದಿಲ್ವಾ ಅಂತ. ಇದನ್ನ ಅಲ್ಲಿ ಹೋದ್ಮೇಲೆ ಯೂಸ್ ಮಾಡ್ಲಿಕ್ಕಲ್ವಾ ಅಂತ ಜಿಮಿನ್ ಹೇಳ್ತಾರೆ. ಆಗ ಜಂಕು ಹೇಳ್ತಾರೆ ನಾನು ಆಲ್ರೆಡಿ ಅದರಲ್ಲಿ ತುಂಬ ತುಂಬಿಸಿ ಆಯಿತು ಅಂತ. ಆಗ ಪ್ರೊಡ್ಯೂಸರ್ ಹೇಳ್ತಾರೆ ಜಂಕಕ್ಕೆ ನೀವೇನೋ ಸಾಮಾನು ಇದ್ರೆ ಜಿಮಿನ್ ಬ್ಯಾಗಲ್ಲಿ ಹಾಕ್ಬೋದು, ಒಂದು ಬ್ಯಾಗ್ ಖಾಲಿ ಇದೆ ಅಂತ. ಆಗ ಜಂಕು ಹೇಳ್ತಾನೆ ಪರವಾಗಿಲ್ಲ ಇದು ತುಂಬ ಏನು ವೇಟ್ ಇಲ್ಲ ಅಂತ ಹೇಳಿ ಅದನ್ನ ಮಗು ಥರ ಆಡ್ಸೋರ್ದಾಗೆ ತೋರಿಸ್ತಾರೆ. ಜಂಕು ಹೇಳ್ತಾರೆ ಇಡೀ ಟ್ರಿಪ್ಪಲ್ಲಿ ನನ್ನ ಇಂಪಾರ್ಟೆಂಟ್ ಬ್ಯಾಗ್ ಇದೆ ಆಗಿರುತ್ತೆ ಅಂತ ಹೇಳಿ ಅದನ್ನ ಸುಟ್ಟು ಇಟ್ಕೊಳ್ತಾರೆ. ಹಾಗೆ ಅವರ ಪ್ಯಾಕಿಂಗ್ ಇಲ್ಲಿಗೆ ಮುಗಿಯುತ್ತೆ. ನೆಕ್ಸ್ಟ್ ಇವರಿಗೆ ಟ್ರಾವೆಲ್ ಕಿಟ್ ತಂದು ಕೊಡ್ತಾರೆ. ಆದರೆ ನಾನು ಇದನ್ನ ಇಲ್ಲಿ ಇಟ್ಕೊಳ್ಳಿ. ಆಗ ಜಿಮಿನ್ ಹೇಳ್ತಾನೆ ಪರವಾಗಿಲ್ಲ ಕೊಡು, ನಾನು ನನ್ನ ಬ್ಯಾಗಲ್ಲಿ ಇಟ್ಕೊಳ್ತೀನಿ. ಇವ್ರಿಗೆ ಪ್ಯಾಕಿಂಗ್ ಮುಗಿತ್ತು, ಆದರೆ ಇದು ಮಲಗೋಕ್ಕೆ ತುಂಬಾನೇ ಬೇಗ ಟೈಮ್ ಆಗಿತ್ತು. ಅದಕ್ಕೆ ನೆಕ್ಸ್ಟ್ ಜಿಮಿನ್ ಹೇಳ್ತಾರೆ ನಾನು ನಿಮಗೊಂದು ಸ್ಟೋರಿ ಹೇಳ್ತೀನಿ. ನಮ್ಮ ಮಿಲಿಟ್ರಿ ಇಲ್ಲಿ ಒಂದು ಟ್ರೈನಿಂಗ್ ಇದೆ, ಅದ್ರ ನೇಮ್ KCEC ಅಂತ. ಅದರಲ್ಲಿ 2 ವಾರ ತನಕ ಸ್ನಾನ ಮಾಡೋಕ್ಕೆ, ಮಲ್ಗಕ್ಕೂ ಇಲ್ಲ, ವಾಶ್ರೂಮ್ ಕೂಡ ಇಲ್ಲ, ಟಾಯ್ಲೆಟು ಇಲ್ಲ. ಒಂದು ಬೆಟ್ಟದಲ್ಲಿ ನಾವು ಸಿಕ್ಕಾಕೊಂಡಿರ್ತೀವಿ, ಅಲ್ಲಿ ಓಪನ್ ಗ್ರೌಂಡ್ ಬಿಟ್ಟು ಬೇರೆ ಏನು ಇರೋದಿಲ್ಲ.
ನಾವು ಹಾಗೆ 5 ದಿನ ತನಕ ಸ್ನಾನನೇ ಮಾಡಿರ್ಲಿಲ್ಲ. 5 ದಿನದ ನಂತರ ನಾವೆಲ್ಲರೂ ಒಂದೇ ಕಡೆ ಹೋಗಿ ಸ್ನಾನ ಮಾಡ್ತಿದ್ವಿ. ಅದನ್ನ ಸ್ನಾನ ಮಾಡ್ತಾ ಇದ್ದೆ. ಆಗ ನನಗೊಂದು ಫೀಲ್ ಆಯ್ತು. ಜಂಕು ಒಬ್ನೇ ಕೂತ್ಕೊಂಡು ಊಟ ಮಾಡ್ತಿದ್ದ. ನಾನು ನೀರಲ್ಲಿ ತುಂಬಾ ಜೋರಾಗಿ ಮೈ ಉಜ್ಜಿ ಉಜ್ಜಿ ಸ್ನಾನ ಮಾಡ್ತಿದ್ರೆ, ಆದ್ರೆ ಜಂಕು ಒಬ್ನೇ ಕೂತ್ಕೊಂಡು ತಿಂತಿದ್ದ. ಅದನ್ನ ಹೇಳ್ತಾ ಜಿಮಿನ್ ಎಷ್ಟು ನಗತ್ತಾರ ಅಂದ್ರೆ ಅಷ್ಟು ನಗರ. ಅಸಲಿ ಜಂಕುಗೆ ಎದ್ದು ತೋರಿಸಿದ್ರೆ ಜಿಮಿನ್ ಹೇಗೆ ಸ್ನಾನ ಮಾಡ್ತಿದ್ದ ಅಂತ ಕೂಡ. ಪಾಪ ಜಿಮಿನ್ ಪ್ರಾಬ್ಲಮ್ ಅರ್ಥ ಆಗುತ್ತೆ. 5 ದಿನದಿಂದ ಸ್ನಾನ ಮಾಡಿದ್ದು ಹೇಗೆ ಕಷ್ಟಪಟ್ಟಿರ್ಬೋದು ಅಂತ. ಅಂದ್ರೆ ನಾನು ಹುಚ್ಚಂತರ ನಾನು ಸ್ನಾನ ಮಾಡ್ತಿದ್ದೆ. ಬಟ್ ನಾನು ಆ ಕಡೆ ಈ ಕಡೆ ನೋಡ್ತಿದ್ರೆ ನಂಗೆ ಏನು ಕಾಣಿಸ್ತಿರ್ಲಿಲ್ಲ. ಖಾಲಿ ಜಂಕು ಕುತ್ಕೊಂಡು ತಿಂತಿದ್ದಾಗೆ ಅನ್ನಿಸ್ತಿತ್ತು. ಈ ಮೊಮೆಂಟ್ ತುಂಬಾನೇ ಕಾಮಿಡಿ ಆಗಿತ್ತು ನೋಡಕ್ಕೆ. ನಾನು ಯಾವತ್ತೂ ಎಕ್ಸೆಪ್ಟ್ ಮಾಡಿರ್ಲಿಲ್ಲ ಜಿಮಿನ್ ಹಾಗೇನೆ ಇರ್ತಾರೆ ಅಂತ. ಹೀಗೆ ಮಾತಾಡ್ತಾ ಅಷ್ಟರಲ್ಲಿ ಜೆಹೋಪಿಗೆ ಕಾಲ್ ಮಾಡ್ತಾರೆ. ನೆಕ್ಸ್ಟ್ ಜೆಹೋಪ್ ಕಾಲ್ ತೆಗಿತಾರೆ. ಜೆಹೋಪ್ ಹೇಳ್ತಾರೆ, ನಾನು ನಿನ್ನ ಚೆಕ್ ಮಾಡ್ತಿದ್ದೆ. ಅವ್ರು ಕೇಳ್ತಾರೆ ಏನು ಅಂತ. ಜಂಕುಕ್ ಹೇಳ್ತಾರೆ, ಜೆಹೋಪ್ ನೀವು ಶೋ ಅಲ್ಲಿ ತುಂಬಾ ಚೆನ್ನಾಗಿ ಮಾಡಿದ್ರಿ ಅಂತ. ಆಗ ಜೆಹೋಪ್ ಹೇಳ್ತಾರೆ, ನೀವು ಆ ಶೋನ ಫಿಲ್ಮ್ ಮಾಡ್ತಿದ್ದೀರಾ, ಆರ್ಯು ಶೋರ್ ಅಲ್ವಾ ಅದ್ರ ಹೆಸರು? ಆಗ ಜಿಮಿನ್ ಹೇಳ್ತಾರೆ, ಹೌದು ಅಂತ. ಆಗ ಜಂಕುಕ್ ಹೇಳ್ತಾರೆ, ನಾನು ನಿನ್ನನೇ ನೆನಪು ಮಾಡ್ತಾ ಇದ್ದೆ. ಜಂಕುಕ್ ಹೇಳ್ತಾರೆ, ನಿನಗೆ ಹುಷಾರಿಲ್ವಾ ಅಂತ. ಆಗ ಜೆಹೋಪ್ ಹೇಳ್ತಾನೆ, ಇಲ್ಲ ಅದು ನಿನಗೆ ಹುಷಾರಿಲ್ಲ, ನಾನು ಚೆನ್ನಾಗೇ ಇದ್ದೇನೆ ಅಂತ ಹೇಳ್ತಾರೆ. ಜಂಕುಕ್ ಹೇಳ್ತಾನೆ, ನೀನ್ ಯಾವಾಗ್ಲೂ ಹೀಗೆ ಹೇಳ್ತೀಯ ಅಂತ. ಆಗ ಜೆಹೋಪ್ ಹೇಳ್ತಾನೆ, ಏನ್ ಮಾಡ್ತಿದ್ದೀರಾ ನೀವು? ಆಗ ಜೆಕೆ ಹೇಳ್ತಾನೆ, ನಾವು ಸಶಿಮಿ ತಿಂತಿದೀವಿ ಅಂತ. ಆಗ ಜೆಹೋಪ್ ಹೇಳ್ತಾನೆ, ಎಲ್ಲಿ ಅಂತ. ಆಗ ಇನ್ಶಾನ್ ಏರ್ಪೋರ್ಟ್ ಅಲ್ಲಿ ಅಂತ ಹೇಳ್ತಾನೆ. ಜೆಹೋಪ್ ಹೇಳ್ತಾನೆ, ನೀವು ಹೋಗ್ತಿರೋದು ಎಲ್ಲಿಗೆ ಟ್ರಿಪ್ಪಿಗೆ? ಜೆಕೆ ಹೇಳ್ತಾನೆ, ನಾವು ಸ್ವಿಟ್ಜರ್ಲ್ಯಾಂಡ್ ಹೋಗ್ತಿದೀವಿ. ಅಮೇಜಿಂಗ್. ಜೆಹೋಪ್ ಹೇಳ್ತಾರೆ. ಆಗ ಜಂಕುಕ್ ಹೇಳ್ತಾರೆ, ನೀವು ಯಾರಿಗೂ ಹೇಳ್ಬೇಡ ನಾವೆಲ್ಲಿ ಹೋಗ್ತಿದೀವಿ ಅಂತ, ಓಕೆನಾ? ಆಗ ಜೆಹೋಪ್ ಹೇಳ್ತಾರೆ, ನಾನು ಇದು ಇನ್ಸ್ಟಾಗ್ರಾಮ್ ಅಲ್ಲಿ ಪೋಸ್ಟ್ ಮಾಡ್ಬೇಕಾ ಜಂಕುಕ್ ಜಿಮಿನ್ ಇಬ್ರು ಹೋಗ್ತಿದ್ದಾರೆ ಅಂತ, ಸ್ವಿಟ್ಜರ್ಲ್ಯಾಂಡ್ ಟ್ರಿಪ್ ಅಲ್ಲಿ ಇದಾರೆ ಅಂತ, ಏನ್ ಹೇಳ್ತೀಯ ಅಂತ. ಜಂಕುಕ್, ಬೇಡ ಬೇಡ. ಜೆಹೋಪ್ ಹೇಳ್ತಾನೆ, ನೀವು ತುಂಬಾ ಚೆನ್ನಾಗಿ ಕಾಣಿಸಿದ್ರೆ ಈಗೀಗ ಮಿಲಿಟರಿ ಡಿಸ್ಚಾರ್ಜ್ ಆಗಿದ್ದೀರಲ್ವಾ ಅಂತ. ಈಗ ಮೊದಲ ತರನೇ ಚೆನ್ನಾಗಿದೆ ಅಲ್ವಾ? ಜೆಹೋಪ್ ಹೇಳ್ತಾನೆ. ಆಗ ಜಿಮಿನ್ ಹೇಳ್ತಾನೆ, ಹಾ ಇವಾಗ ನಾನು ತುಂಬಾ ಖುಷಿಯಾಗಿದ್ದೀನಿ. ಟ್ರಾವೆಲ್ಗೆ ಗುಡ್ ವಿಶಸ್ ಹೇಳ್ತಾನೆ. ಹಾಗೆ ಇಲ್ಲಿ ಕಾಲ್ ಮುಗಿಯುತ್ತೆ. ನೋಡ್ತಾ ನೆಕ್ಸ್ಟ್ ಮಾರ್ನಿಂಗ್ ಸ್ಟಾರ್ಟ್ ಆಗುತ್ತೆ. ಜಿಮಿನ್ ಬೆಳಗ್ಗೆನೆ ಇರುತ್ತೆ. ಹಾಗೆ ಅವರು ಡ್ರಿಂಕ್ ಕುಡಿತಾ ಇದ್ದಾಗ ತೋರಿಸ್ತಾ ಇರುತ್ತೆ. ಇಲ್ಲಿ ಅವರು ಜಿಮಿನ್ ಮತ್ತೆ ಜಂಕು ಡ್ರಿಂಕ್ ಕುಡಿತಾ ಇರ್ತಾರೆ. ಆ ಜಂಕುಗೆ ತುಂಬಾ ಇಷ್ಟ ಆಗುತ್ತೆ ಆ ಡ್ರಿಂಕ್. ಲಾಸ್ಟ್ ಡ್ರಾಪ್ ತನಕನೂ ಬಿಡಲ್ಲ, ಅಷ್ಟು ಇಷ್ಟ ಆಗುತ್ತೆ. ಇನ್ನೊಂದ್ ಜ್ಯೂಸ್ ತೆಗಿತಾರೆ. ನೆಕ್ಸ್ಟ್ ಇನ್ನೊಂದ್ ಜ್ಯೂಸ್, ನೆಕ್ಸ್ಟ್ ಇನ್ನೊಂದ್ ಜ್ಯೂಸ್, ಹೀಗೆ 4 ಜ್ಯೂಸ್ ಖಾಲಿ ಮಾಡ್ಬಿಡ್ತಾರೆ. ಅಷ್ಟು ಇಷ್ಟ ಆಗುತ್ತೆ ಜಂಕುಗೆ. ಮತ್ತೆ ಜಂಕು ಹೇಳ್ತಾರೆ, ನಂಗೆ ಇನ್ನೂ ಹೊಟ್ಟೆ ಹಸಿತುಂಟು. ಆಗ ಜಿಮಿನ್ ತುಂಬಾ ನಗಾಡ್ತಾರೆ. ಹಾಗೆ ಜಿಮಿನ್ ಹೇಳ್ತಾರೆ, ಓಕೆ ನಾವಿನ್ನು ಫ್ಲೈಟಿಗೆ ಹೊರಡುವ ಅಂತ. ಹಾಗೆ ಹೊರಡ್ತಾ ಇರುತ್ತೆ. ಜಂಕು ಆಪೋಸಿಟ್ ಟೈಮ್ ಬಂದು ಫ್ರಿಜ್ ಇಂದ ಇನ್ನೂ 2 ಜ್ಯೂಸ್ ತಗೊಂಡು ಹೊರಡ್ತಾರೆ. ನಿಜವಾಗಿ ಹೀಗೆ ಮಾಡುವಾಗ ಜಂಕು ತುಂಬಾನೇ ಕ್ಯೂಟ್ ಕಾಣಿಸ್ತಾರೆ. ಹಾಗೆ ಇವರು ಸ್ವಿಟ್ಜರ್ಲ್ಯಾಂಡಿಗೆ ಹೊರಡ್ತಾರೆ. ಜಂಕುಕ್, ಮಳೆಗಾಲದ ಕಾಲ ಆಗಿದೆ, ನನಗೆ ಈ ಕಾಲ ತುಂಬಾ ಇಷ್ಟ ಆಗುತ್ತೆ. ಫುಲ್ ಚಂಡಿಯಾಗಿ ಚಂದ ಕಾಣುತ್ತೆ. ಹೀಗೆ ಏರ್ಪೋರ್ಟಿಗೆ ಹೊರಡ್ತಾರೆ. ಜೆಕೆ ಹೇಳ್ತಾನೆ, ಈ ಟ್ರಿಪ್ ಚೆನ್ನಾಗಿ ಮಾಡುವಾಗ ಜಿಮಿನ್ ಹೇಳ್ತಾನೆ, ಟ್ರಿಪ್ಪಿಗೆ ಹೋಗುವಾಗ ಹೀಗೆ ಮಾತಾಡ್ತಾರಾ? ಹಾಗೆ ನಂಗೆ ಗೊತ್ತಿಲ್ಲ ಇದು ಹೆಂಗಾಗುತ್ತೆ ಅಂತ, ಆದ್ರೆ ಇದೊಂದು ಟ್ರಿಪ್. ಆಗ ಜಂಕು ಹೇಳ್ತಾನೆ, ಇಲ್ಲ ಇದು ಬಿಸ್ನೆಸ್ ಟ್ರಿಪ್. ಜಿಮಿನ್, ನಾನು ಫುಲ್ ಅಲರ್ಟ್ ಆಗಿರ್ತೀನಿ, ಇದು ಬಿಸ್ನೆಸ್ ಟ್ರಿಪ್ ಅಲ್ವಾ, ವಾವ್ ಅಂತ ಹೇಳಿ ಮಾತಾಡ್ತಾ ಏರ್ಪೋರ್ಟ್ ತಲುಪ್ತಾರೆ. ಹೀಗೆ ಏರ್ಪೋರ್ಟ್ 10 ಗಂಟೆ ಏರ್ಪೋರ್ಟ್ ಇರುತ್ತೆ. ಇಬ್ರು ಫ್ಲೈಟ್ ಅಲ್ಲಿ ಮಲಗ್ತಾ ಇರೋದು ತೋರಿಸ್ತಾರೆ. ಜಿಮಿನ್, ಜಂಕುಕ್ ಇಂದು ಮಲಗ್ತಾನೆ ಇದ್ದಾನೆ. ಜಂಕುಕ್ ತುಂಬಾ ಕ್ಯೂಟ್ ಆಗಿ ಕಾಣಿಸ್ತಾರೆ ಮಲಗುವಾಗ, ಮಗು ತರಾನೇ. ಜಿಮಿನ್ ಹೇಳ್ತಾನೆ, ಜಂಕುಕಿಗೆ ಮಿಲಿಟರಿಯಲ್ಲಿ ಒಂದೇ ಪ್ರಾಬ್ಲಮ್ ಆಗ್ತದೆ, ಅದು ಮಲಗಕ್ಕೇನೆ. ಆಗ ಜಿಮಿನ್ ಕೇಳ್ತಾನೆ, ಜಂಕುಕ್ ಎದ್ದಿದ್ಯಾ ನೀನು ಅಂತ. ಆಗ ಹೇಳ್ತೀಯ, ನೀನ್ ಇಷ್ಟೊತ್ತರಲ್ಲಿ ಒಂದೇ ಸಲ ಎದ್ದಿದ್ದು ಅಂತ. ಹೀಗೆ ಹೊರಡ್ತಾ ಇರುವಾಗ ಜಂಕುಕ್ ಹ್ಯಾಂಡ್ ಕ್ರೈಮ್ ಹಾಕ್ತಾನೆ ಕೈಗೆ. ಈ ಸ್ಮೆಲ್ ಎಷ್ಟು ಚೆನ್ನಾಗಿರುತ್ತೆ ಅಂದ್ರೆ ಜಂಕುಕ್ ತುಂಬಾ ಇಷ್ಟ ಆಗುತ್ತೆ. ಕೈ ಸ್ಮೆಲ್ ಮಾಡ್ತಾ ಇರ್ತಾರೆ. ನೆಕ್ಸ್ಟ್ ಸ್ವಿಟ್ಜರ್ಲ್ಯಾಂಡ್ ಲ್ಯಾಂಡ್ ಮಾಡ್ತಾರೆ. ನೆಕ್ಸ್ಟ್ ಜಿಮಿನ್ ಹೇಳ್ತಾನೆ, ಪ್ರೊಡ್ಯೂಸರ್ ಆರ್ಯಂ ಎಲ್ಲರೂ ಹೇಳ್ತಿದ್ರು ಸ್ವಿಟ್ಜರ್ಲ್ಯಾಂಡ್ ತುಂಬಾನೇ ಚೆನ್ನಾಗಿದೆ, ನನಗೂ ಹೋಗ್ಬೇಕು ಅಂತ ಹೇಳ್ತಿದ್ರು. ತುಂಬಾ ಚೆನ್ನಾಗಿದೆ ಈ ಪ್ಲೇಸ್, ನೋಡ್ಬೇಕು ನನಗೂ ಅಂತ. ಮತ್ತೆ ತುಂಬಾ ಒಳ್ಳೆ ಕ್ಲಿಪ್, ಸ್ವಿಟ್ಜರ್ಲ್ಯಾಂಡ್ ಕ್ಲಿಪ್ಗಳು ತೋರಿಸಲಾಗುತ್ತೆ. ತುಂಬಾ ಚೆನ್ನಾಗಿದೆ ವ್ಯೂಸ್. ಹೀಗೆ ಟ್ರಿಪ್ ಸ್ಟಾರ್ಟ್ ಆಗುತ್ತೆ. ಜಿಮಿನ್, 3 ದಿನದ ಹಿಂದೆ ನಾವು ಮಿಲಿಟರಿಯಲ್ಲಿ ಇದ್ವಿ, 1 ವಾರನೂ ಆಗಿಲ್ಲ, ಈಗ ನಾವು ಸುತ್ತಕ್ಕೆ ಬಂದಿದ್ದೀವಿ ಅಂತ ಜಿಮಿನ್ ಹೇಳ್ತಾನೆ. ಒಂದೇ ಮಾತು ಹೇಳ್ತಾ ಇರ್ತಾನೆ, ಇದು ತುಂಬಾ ಚೆನ್ನಾಗಿತ್ತು. ಆಗ ಜಿಮಿನ್ ಹೇಳ್ತಾನೆ, ಮಿಲಿಟರಿ ತುಂಬಾ ಲಾಂಗ್ ಜರ್ನಿ ಆಗಿತ್ತು, ಬಟ್ ಈಗ ತುಂಬಾ ಚೆನ್ನಾಗಿದೆ ಅಂತ. ಆಗ ಜಿಮಿನ್ ಹೇಳ್ತಾನೆ, ಇಲ್ಲಿ ತುಂಬಾ ಎಕ್ಸ್ಪೆನ್ಸಿವ್, ಸ್ವಿಟ್ಜರ್ಲ್ಯಾಂಡ್ ತುಂಬಾ ಎಕ್ಸ್ಪೆನ್ಸಿವ್ ಆಗಿದೆ. ಇಲ್ಲಿ ಫ್ರೆಂಚ್ ಟೋಸ್ಟ್ ಇಂಡಿಯನ್ ರುಪೀಸ್ ಆಗಿ 2,000 ರೂಪಾಯಿ ಒಂದು ಫ್ರೆಂಚ್ ಟೋಸ್ಟ್ ಸಿಗಿರುತ್ತೆ. ಜಿಮ್ದು ಡೋಂಟ್ ಲವ್ ಮೀ ಸಾಂಗ್ ಕೇಳ್ತಾ ಹೊರಡ್ತಾ ಇರ್ತಾರೆ. ಆಗ ಜಂಕು ಹೇಳ್ತಾನೆ, ಜಿಮ್ಮಿಂದು ವಾಯ್ಸ್ ತುಂಬಾ ಸಾಫ್ಟ್ ಆಗಿದೆ. ಆಗ ಜಿಮಿನ್ ಹೇಳ್ತಾರೆ, ನಮ್ದು 3 ಜನದ ವಾಯ್ಸ್ ತುಂಬಾ ಚೆನ್ನಾಗಿದೆ. ಆದ್ರೆ ಜಂಕು ಹೇಳ್ತಾರೆ, ವೀದು ಇಲ್ಲ, ವೀದು ಸ್ವಲ್ಪ ಡೀಪ್ ವಾಯ್ಸ್ ಅಂತ. ಆಗ ಮುಂದೆ ಆಡಿ ಕಾರ್ ಹೋಗ್ತಾ ಇರುತ್ತೆ. ಆಗ ಜಂಕು ಹೇಳ್ತಾರೆ, ನಮಿಗೂ ಈ ತರನೇ ಆಡಿ ಕಾರ್ ತಗೊಂಡು ಹೋಗ್ಬೋದು ಅಂತ. ಆಗ ಜಿಮಿನ್ ಹೇಳ್ತಾರೆ, ನೆಕ್ಸ್ಟ್ ನಾವು ಕೊರಿಯಾದಲ್ಲೇ ಹೋಗುವ, ನಮ್ ಕಾರ್ ತಗೊಂಡು ಹೋಗುವ, ಕಾರಲ್ಲಿ ಹೋಗುವ ಅಂತ. ಆಗ ಜಂಕು ಹೇಳ್ತಾನೆ, ಹೋಗೋದೆಲ್ಲಿಗೆ? ಆಗ ಜಿಮಿನ್ ಹೇಳ್ತಾರೆ, ನಿನ್ ಮನೆಗೆ ಹೋಗುವ, ಇಡೀ ಕೊರಿಯಾ ಫುಲ್ ಸುತ್ತಿ ನಿನ್ ಮನೆಗೆ ಲ್ಯಾಂಡ್ ಆಗುವ ಅಂತ ಹೇಳ್ತಾರೆ. ಹೀಗೆ ಹೇಳ್ತಾ ನಗಡ್ಕೊಂಡು ಮುಂದೆ ಹೋಗ್ತಾರೆ. ಹೀಗೆ ಫುಲ್ ಜಾಲಿ ಮಾಡುವ, 10 ದಿವಸ ಪೂರ ನಿನ್ ಮನೆ ಅರ್ಧ ನನ್ ಮನೆ ಅರ್ಧ ಸುತ್ತುವ ಅಂತ ಹೇಳ್ತಾ ನಗಾಡ್ತಾ ಇರ್ತಾರೆ. ಹೀಗೆ ಒಂದು ಹೋಟ್ಲಿಗೆ ಹೋಗ್ತಾರೆ. ಹೋಟ್ಲಿಗೆ ಹೋಗುವಲ್ಲಿ ಅವರಿಗೆ ಮೆನ್ಯೂ ಸಿಗುತ್ತೆ. ಆ ಮೆನ್ಯೂನ ಅವರು ಟ್ರಾನ್ಸ್ಲೇಟ್ ಮಾಡ್ತಾರೆ ಫಸ್ಟ್ ಗೂಗಲ್ ಅಲ್ಲಿ. ಮತ್ತೆ ವೈನ್ ಸೆಕ್ಷನ್ ಗೆ ಹೋಗ್ತಾರೆ. ವೈನ್ ನೋಡ್ತಾನೆ, ಇಲ್ಲಿ ಸನ್ಸೆಟ್ ರಾತ್ರಿ 9 ಗಂಟೆಗೆ ಆಗುತ್ತೆ, ಬೆಳಗ್ಗೆ 6 ಗಂಟೆಗೇನೆ ಬೆಳಗ್ಗೆ ಆಗುತ್ತೆ ಅಂತ ಮಾತಾಡ್ತಾ ಇರ್ತಾರೆ. ಹಾಗೆ ನಮಗೆ ರಾತ್ರಿ ತುಂಬಾ ಇಷ್ಟ, ಬಟ್ ಇಲ್ಲಿ ರಾತ್ರಿ ತುಂಬಾನೇ ಲೇಟ್ ಆಗುತ್ತೆ ಅಂತ ಹೇಳ್ತಾ ಅವ್ರು ಆರ್ಡರ್ ಮಾಡಿದ್ದ ಫುಡ್ ಬರುತ್ತೆ. ಆ ಫುಡ್ ನ ಜಂಕ್ ಫುಡ್ ಬರುತ್ತೆ. ಹಾಗೆ ತಿಂತಾರೆ. ಜಿಮಿನಿಗೂ ಆಸೆ ಆಗುತ್ತೆ. ಜಿಮಿನ್ ಸ್ವಲ್ಪ ಟೇಸ್ಟ್ ಮಾಡ್ತಾರೆ. ಅಷ್ಟರಲ್ಲಿ ಜಿಮಿನ್ ಫುಡ್ ಬರುತ್ತೆ. ಹಾಗೆ ಇಬ್ರು ಫುಡ್ ಮಾಡ್ತಾರೆ. ಫುಡ್ ಎಲ್ಲ ಮಾಡಿ ನೆಕ್ಸ್ಟ್ ಅವ್ರ ಹೋಟ್ಲಿಗೆ ತಲುಪ್ತಾರೆ. ಕಾರಲ್ಲಿ ಅವ್ರದ್ದು ತುಂಬಾ ಬಾಟ್ಲ್ ತೋರಿಸುತ್ತೆ. ಆ ಬಾಟ್ಲ್ ಎಷ್ಟಿದೆ ಅಂತ ಅಂದ್ರೆ ಕಷ್ಟಪಟ್ಟು ಆ ಬಾಟ್ಲಿನ ಸಾಮಾನು ತಕೊಂಡು ಅವ್ರ ಮನೆಯೊಳಗೆ ಹೋಗ್ತಾರೆ.
ಜಿಮಿನ್ ಹೇಳ್ತಾರೆ ನನಗೆ ಈಗ ಶೂಸ್ ಹಾಕೊಂಡು ಮನೆಯೊಳಗೆ ಬರಕ್ಕೆ ಒಂಥರ ಆಗ್ತು ಅಂತ ಹೇಳ್ತಾರೆ. ನಾವ್ ಈ ಶೂಸ್ ನ ತೆಗಿಯುವ ಅಂತ. ಆಗ ಜಂಕು ಹೇಳ್ತಾರೆ ಪರವಾಗಿಲ್ಲ ಏನಾಗಲ್ಲ ಅಂತ ಹೇಳ್ತಾರೆ. ಹೀಗೆ ಅವರು ರೂಮ್ ನೋಡಕ್ಕೆ ಹೋಗ್ತಾರೆ. ಒಂದೇ ರೂಮ್ ಅಲ್ಲಿ ಇಬ್ರು ಇರ್ತಾರೆ. ಅವರಿಗೆ ನೈಟ್ ಡ್ರೆಸ್ ಕೂಡ ಇಟ್ಟಿರ್ತಾರೆ ಅಲ್ಲಿ. ಹೀಗೆ ಫ್ರೆಶ್ ಆಗಿ ನೆಕ್ಸ್ಟ್ ಹೊರಗಡೆ ಬರ್ತಾರೆ. ನೆಕ್ಸ್ಟ್ ಫ್ರೆಶ್ ಆಗ್ತಾರೆ. ನೆಕ್ಸ್ಟ್ ಪ್ರೊಡ್ಯೂಸರ್ ಹೇಳ್ತಾರೆ ನಾವು ನಿಮಗೆ ಒಂದು ದಿನ 50 ಫ್ರೆಂಚ್ ಥಿಂಗ್ಸ್ ಕೊಡ್ತೀವಿ. ಇಂಡಿಯನ್ ರುಪೀಸ್ ಅಲ್ಲಿ ಅಂದ್ರೆ 5,000 ರೂಪಾಯಿ ಕೊಡ್ತೀವಿ. ಅಕಸ್ಮಾತ್ ನೀವು ಗೇಮ್ ಅಲ್ಲಿ ತಪ್ಪಾದ್ರೆ ನಿಮ್ಮ ಹಣನ ನಾವು ಕಟ್ ಮಾಡ್ತೀವಿ ಅಂತ ಜಿಮಿನ್ ಹೇಳುತ್ತೆ. 3,000 ರೂಪಾಯಿ ನಮ್ದು ಒಂದು ಮೀಲಲ್ಲೇ ಖರ್ಚಾಗುತ್ತೆ ಅಂತ ಹೇಳ್ತಾರೆ. ಆಗ ಗೇಮ್ ಹೇಳ್ತಾರೆ ಪ್ರೊಡ್ಯೂಸರ್. ಅಂದ್ರೆ ಅವರಿಗೆ ಒಂದು ವಿಡಿಯೋ ತೋರಿಸ್ತಾರೆ. ಆ ವಿಡಿಯೋ ಯಾವ ಸಾಂಗ್ ನೇಮ್ ಅಂತ ಹೇಳ್ಬೇಕು. ಮೊದಲು ಅವರಿಗೆ ಫೈರ್ ಸಾಂಗ್ ವಿಡಿಯೋ ತೋರಿಸ್ತಾರೆ. ಆಗ ಜಿಮಿನ್ ಅದನ್ನ ನೋಡಿ ಫೈರ್ ಸಾಂಗ್ ಅಂತ ಹೇಳ್ತಾರೆ. ಫಸ್ಟ್ ಕ್ವಶನ್ ಆನ್ಸರ್ ಅವ್ರು ಕರೆಕ್ಟ್ ಇರುತ್ತೆ. ಸೆಕೆಂಡ್ ಬ್ಲಡ್ ಸ್ವೀಟ್ ಟಿಯರ್ಸ್ ಇದು ವಿಡಿಯೋ ತೋರಿಸ್ತಾರೆ. ಅದನ್ನ ಜಂಕು ಕರೆಕ್ಟ್ ಆಗಿ ಹೇಳ್ತಾರೆ. ಜೆ ಹೋಪುದು ಮೊನಾಲಿಸಾ ಸಾಂಗ್ ತೋರಿಸ್ತಾರೆ. ಅದನ್ನ ಕರೆಕ್ಟ್ ಆಗಿ ಹೇಳ್ತಾರೆ. ನೆಕ್ಸ್ಟ್ ಜಿಂದು ಟೂನಾ ತೋರಿಸ್ತಾರೆ. ಅದನ್ನ ಜಂಕುಕ್ ಹೇಳ್ತಾನೆ ಟೂನಾ ಅಂತ. ಆಗ ಪ್ರೊಡ್ಯೂಸರ್ ಹೇಳ್ತಾರೆ ರಾಂಗ್ ಆನ್ಸರ್. ಯಾಕಂದ್ರೆ ಅದ್ರ ಆನ್ಸರ್ 2 ಜಂಕುಕ್ ಅಲ್ಲಿ ಟೂನಾ ಹೇಳಿದಕ್ಕೆ ಅದನ್ನ ರಾಂಗ್ ಆನ್ಸರ್ ಅಂತ ಹೇಳ್ತಾರೆ. ಜಿನ್ ಯಾವಾಗ್ಲೂ ಟೂನ ಹೇಳ್ತಾರೆ. ಹಾಗೆ ನಂಗೆ ಟೂನ ನೆನಪಿರುತ್ತೆ. ರೌಂಡ್ 2 ಸ್ಟಾರ್ಟ್ ಆಗುತ್ತೆ. ಎಷ್ಟು ಆನ್ಸರ್ ಕೊಡ್ತಾರೆ ಕರೆಕ್ಟ್ ಆಗಿ ಅಷ್ಟೇ ಲೇಟ್ ಆಗಿ ಎದ್ದೇಳ್ಬಹುದು. ಇಲ್ಲಾಂದ್ರೆ ಬೆಳಗ್ಗೆ 7 ಗಂಟೆಗೆ ಎದ್ದೇಳ್ಬೇಕು. ರೌಂಡ್ 2 ಫಸ್ಟ್ ಆನ್ಸರ್ ತೋರಿಸ್ತಾರೆ BTS ನೋ ಸಾಂಗ್. ಅದನ್ನ ಜಿಮಿನ್ ಕರೆಕ್ಟ್ ಆಗಿ ಆನ್ಸರ್ ಹೇಳ್ತಾರೆ ನೋ ಸಾಂಗ್ ಅಂತ. ನೆಕ್ಸ್ಟ್ ಯುಫೋರಿಯಾ ತೋರಿಸ್ತಾರೆ. ಅದನ್ನ ಜಂಕು ಕರೆಕ್ಟ್ ಆಗಿ ಯುಫೋರಿಯಾ ಅಂತಾನೆ ಹೇಳ್ತಾರೆ. ಆಗ ಜಿಮಿನ್ ಹೇಳ್ತಾರೆ ನನಗೆ ನೆನಪೇ ಇರ್ಲಿಲ್ಲ ಇದು ಯಾವ ಸಾಂಗ್ ಅಂತ. ಆಗ ಜಂಕು ಹೇಳ್ತಾನೆ ಹೌ ಡೇರ್ ಯು ನೀನ್ ಹೇಗ್ ಬರ್ತೋದೆ ಅಂತ. ತೋರಿಸ್ತಾರೆ ಸೆಟ್ ಮಿ ಫ್ರೀ ಸಾಂಗ್. ಜಿಮಿನ್ ಹೇಳ್ತಾನೆ ಇದು ನಂದೇ ಸೆಟ್ ಮಿ ಫ್ರೀ ಸಾಂಗ್ ಅಂತ. ಜಿಮಿನ್ ಕರೆಕ್ಟ್ ಆನ್ಸರ್ ಹೇಳ್ತಾರೆ. ನೆಕ್ಸ್ಟ್ ಕ್ವಶನ್ DNA ತೋರಿಸ್ತಾರೆ. ಅದನ್ನ ಜಂಕು ಕರೆಕ್ಟ್ ಆಗಿ BTS DNA ಅಂತ ಕರೆಕ್ಟ್ ಆಗಿ ಹೇಳ್ತಾರೆ. ಹೀಗೆ ಬೆಳಗ್ಗೆ 7 ಗಂಟೆಗೆ ಎದ್ದೇಳ್ಬೇಕು. ಅದನ್ನ 42 ಗಂಟೆ ಮಿನಿಟ್ಸ್ ನ ಇನ್ನು ಸ್ಟಾರ್ಟ್ ಮಾಡ್ತಾರೆ. ಹಾಗೆ ರೌಂಡ್ 3 ಸ್ಟಾರ್ಟ್ ಆಗುತ್ತೆ. ಅದರಲ್ಲಿ ಪಿಕ್ಚರ್ಸ್ ತೋರಿಸ್ತಾರೆ. ಆ ಪಿಕ್ಚರ್ ತೋರಿಸಿದ ಪರ್ಸನ್ ನ ಕರೆಕ್ಟ್ ಆಗಿ ನೋಡ್ಬೇಕು. ನೆಕ್ಸ್ಟ್ ಪಿಕ್ಚರ್ ತೋರ್ಸಕ್ ಸ್ಟಾರ್ಟ್ ಮಾಡ್ತಾರೆ. ಫಸ್ಟ್ ಪಿಕ್ಚರ್ ತೋರಿಸ್ತಾರೆ. ಫಸ್ಟ್ ಪಿಕ್ಚರ್ ಕಿಮ್ ಅನ್ನೋದು ತೋರಿಸ್ತಾರೆ. ಬಟ್ ಜಿಮಿನ್ ಖಾಲಿ ಕಿಮ್ ಹೇಳ್ತಾರೆ. ಆಗ ಜಂಕುಕ್ ಹೇಳ್ತಾನೆ ಅವ್ರ ಹೆಸರು ಕಿಮ್ ಯೋ ನನಗೆ ನೆನಪಿಲ್ವಾ ಅಂತ. ಜಿಮಿನ್ ಹೇಳ್ತಾನೆ ನನಗೆ ಕಿಮ್ ಹೇಳ್ದೆ. ಆಗಾನೇ ಪ್ರೊಡ್ಯೂಸರ್ ರಾಂಗ್ ಆನ್ಸರ್ ಹೇಳ್ತಾ ಇದು ತಪ್ಪಲ್ವಾ ಅಂತ ಜಿಮಿನ್ ಹೇಳ್ತಾರೆ. ಅನ್ಫೇರ್ ಆಗಿದೆ ನನ್ನ ಹತ್ರ ಅಂತ ಹೇಳ್ತಾರೆ. ನಾನ್ ಏನ್ ಮಾಡ್ಲಿ ಅಂತ ಜಿಮಿನ್ ಹೇಳ್ತಾನೆ. ಆಗ ಪ್ರೊಡ್ಯೂಸರ್ ಹೇಳ್ತಾ ಇದು ಸ್ಪೀಡ್ ಸಾಂಗ್ ಗೇಮ್ ಸ್ಪೀಡ್ ಆಗಿ ಆಟಾಡ್ಬೇಕು ಬೇಗ ಬೇಗ ಹೇಳ್ಬೇಕು ಅಂತ. ಹೀಗೆ ಕರೆಕ್ಟ್ ಆನ್ಸರ್ ರಾಂಗ್ ಆನ್ಸರ್ ನೋಡ್ತಾ ಮುಂದೆ ಹೋಗ್ತಾ ಇರ್ತಾರೆ. ಇದರಲ್ಲಿ ಜಿಮಿನ್ ಪಿಕ್ಚರ್ ನ ಜಿಮಿನ್ಗೆ ತೋರಿಸ್ತಾರೆ. ಅದು ಕರೆಕ್ಟ್ ಆಗಿ ಜಿಮಿನ್ ಹೇಳ್ತಾರೆ ಜಿಮಿನ್ ಅಂತ. ನೆಕ್ಸ್ಟ್ ಒಂದ್ಸಲ ಪಾರ್ಕ್ ಬೋಗಮ್ ಪಿಕ್ಚರ್ ತೋರಿಸ್ತಾರೆ. ಅದನ್ನ ರಾಂಗ್ ಯೋಂಗ್ನಿಮ್ ಅಂತ ಹೇಳ್ತಾರೆ. ಹಾಗೆ ಹೇಗೆ ಅವರು ಆಕ್ಚುಲಿ ರಿಯಲ್ ಆಗಿ ಕರೀತಾರೆ ಹಂಗೆ ಕರೀತಾರೆ. ಆಕ್ಚುಲಿ ಅವ್ರದ್ದು ಸ್ಟೇಜ್ ನೇಮ್ ಬೋಗಮ್ ಅಲ್ವಾ. ಹಾಗೆ ರಾಂಗ್ ಆಗುತ್ತೆ. ಹಾಗೆ ತುಂಬಾ ನಗಾಡ್ತಾರೆ. ಹೀಗೆ ಮುಂದೆ ಮುಂದೆ ಹೋಗ್ತಾ ಹೋಗ್ತಾ ತುಂಬಾ ರಾಂಗ್ ಆನ್ಸರ್ ಕೊಡ್ತಾ ಹೋಗ್ತಾರೆ. ಆಗ ಜಿಮಿನ್ ಹೇಳ್ತಾರೆ ಬೆಳಗ್ಗೆ ತುಂಬಾ ಲೇಟ್ ಆಯ್ತು ಹೇಳೋದು ತಪ್ಪಾಗುತ್ತೆ ಬೇಗ ಎದ್ದೇಳ್ಬೇಕು ಅಂತ ಹೇಳಿ ಗೇಮ್ ಮುಂದೆ ಹೋಗ್ತಾರೆ. ನೆಕ್ಸ್ಟ್ ಇವ್ರು ಎಷ್ಟು ರಾಂಗ್ ಹೆಸರು ಹೇಳಿದ್ರು ಅವರ ಹೆಸರು ಹೇಳಿ ಹೇಳಿ ಸಾರಿ ಹೇಳ್ತಾರೆ. ಇವತ್ತೆಲ್ರು ತುಂಬಾ ಚೆನ್ನಾಗಿ ಮಾಡಿದ್ರು. ಮತ್ತೆ ಮುಂದೆ ಹೋಗುವ ಸ್ವಿಟ್ಜರ್ಲ್ಯಾಂಡ್ ಅಲ್ಲಿ ತುಂಬಾ ಫನ್ ಮಾಡೋ ಜಾಲಿ ಮಾಡುವ ಅಂತ ಜಂಕುಕ್ ಹೇಳ್ತಾನೆ. ನೆಕ್ಸ್ಟ್ ಪಿಕ್ಚರ್ ತೋರಿಸ್ತಾರೆ. ಜಂಕುಕ್ ಫುಲ್ ಕ್ಲೀನ್ ಮಾಡ್ತಾ ಇರ್ತಾರೆ. ಅಂದ್ರೆ ಮಲ್ಗಕ್ಕೆ ರೆಡಿ ಮಾಡ್ತಾ ಇರ್ತಾರೆ. ಆಗ ಜಿಮಿನ್ ಫ್ಯಾನ್ ತರ್ತಾರೆ. ಫ್ಯಾನ್ ತಂದು ನಿಲ್ಲಿಸ್ತಾರೆ. ಆಗ ಜಂಕುಕ್ ಹೇಳ್ತಾನೆ ಅಷ್ಟು ಸೆಕೆನೂ ಇಲ್ಲ ನೀನು ಫ್ಯಾನ್ ತಂದಿದ್ಯಾ ಅಂತ. ಆಗ ಜಂಕುಕ್ ಹೇಳ್ತಾನೆ ಫ್ಯಾನ್ ಇಲ್ಲಿ ಇಟ್ರೆ ನಾವು ಫೋನ್ ಹೇಗೆ ಚಾರ್ಜ್ ಇಡ್ತೀವಿ ಅಂತ. ಆಗ ಜಿಮಿನ್ ಹೇಳ್ತಾನೆ ನಾಳೆ ಚಾರ್ಜ್ ಮಾಡುವ ನಾವು ಹೊರಗಡೆ ಚಾರ್ಜ್ ಇಡುವ ಇಲ್ಲ ಅಂದ್ರೆ ಹಾಗೆ ಫೋನ್ ಇಲ್ಲದೆ ಮಲಗುವ ಅಂತ. ಅಷ್ಟರಲ್ಲಿ ಪ್ರೊಡ್ಯೂಸರ್ ತಂದು ಕೇಳ್ತಾನೆ ಏನಾಯ್ತು ಅಂತ. ಆಗ ಹೇಳ್ತಾನೆ ಒಂದು ಫ್ಲಗ್ ಅಲ್ಲಿ ಫ್ಯಾನ್ ಫೋನ್ ಎಲ್ಲ ಚಾರ್ಜ್ಗೆ ಹೇಗೆ ಇಡೋದು ಅಂತ. ಆಗ ಪ್ರೊಡ್ಯೂಸರ್ ಹೇಳ್ತಾನೆ ಒಂದು ಬಾಕ್ಸ್ ತೆಗೆದು ಕೊಡ್ತಾನೆ. ಇದು ಚಾರ್ಜ್ ಸ್ಪೀಕರ್ ಅಂತ ನೀವು ಅನ್ಕೊಂಡಿದ್ದೀರಿ ಸ್ಪೀಕರ್ ಅಲ್ಲ ಇದು ಪ್ಲಗ್ ಎಡಿಟರ್. ಮಲ್ಟಿ ಚಾರ್ಜ್ ಬೋರ್ಡ್ ಆಗಿತ್ತು. ಜಂಕು ಫುಲ್ ಶಾಕ್ ಆಗ್ತಾನೆ. ಮತ್ತೆ ಸೆಟ್ ಮಾಡಿ ಇಟ್ಟು ಕೊಡ್ತಾರೆ. ಅದ್ರಲ್ಲಿ ಜಂಕುಕ್ ಮಲ್ಗಕ್ ಹೋಗ್ತಾನೆ. ಒಂದು ಪಿಲ್ಲೋ ಜಂಕುಗೆ ತುಂಬಾ ಡಿಸ್ಟರ್ಬ್ ಮಾಡುತ್ತೆ ಮಲ್ಗಕ್ಕೆ. ಲಾಸ್ಟಿಗೆ 2 ಫೋಲ್ಡ್ ಮಾಡ್ತಾರೆ. ಹೇಗೆ ಯಾರಿಗೆ ಕಂಫರ್ಟ್ ಆಗುತ್ತೆ ಹಾಗೆ ಇಟ್ಟು ಲಾಸ್ಟಿಗೆ ಸೇರಿ ಆಗದೆ ಹಾಗೆ ಮಲಗ್ತಾರೆ. ಅಸಲಿ ಜಿಮಿನು ಬರ್ತಾರೆ ರೂಮಿಗೆ. ಲೈಟ್ ಆಫ್ ಮಾಡ್ತಾರೆ. ಲೈಟ್ ಆಫ್ ಮಾಡಿ ಹಾಗೆ ಸ್ವಲ್ಪ ಇಬ್ರು ಮಾತಾಡ್ತಾರೆ. ಹಾಗೆ ನೋಡ್ತಾ ನೋಡ್ತಾ ಫಸ್ಟ್ ನೈಟ್ ಮುಗಿಯುತ್ತೆ. ನೆಕ್ಸ್ಟ್ ಬೆಳಗ್ಗೆ ಆಗ್ತಿತ್ತು. 8 ಗಂಟೆ 12 ನಿಮಿಷಕ್ಕೆ ಬೆಳಗ್ಗೆ ಆಗಿತ್ತು. ಆದ್ರೆ ಬೆಳಗ್ಗೆ ಎದ್ದೇಳ್ಸಕ್ಕೆ ಪ್ರೊಡ್ಯೂಸರ್ ಬರ್ತಾರೆ. ಆ ಮ್ಯೂಸಿಕ್ ಯಾವುದು ಒಂದು ಮ್ಯೂಸಿಕ್ ಪ್ಲೇ ಮಾಡ್ತಾರೆ. ಆ ಮ್ಯೂಸಿಕ್ ಯಾವುದು ಅಂದ್ರೆ ಮಿಲಿಟರಿಯಲ್ಲಿ ಹಾಕೋ ಸಾಂಗ್ ಹಾಕಿರ್ತಾರೆ. ಬೆಳಗ್ಗೆ ಬನ್ನಿ ನಾಷ್ಟಾ ಮಾಡಕ್ಕೆ ಅಂತ ಹೇಳ್ತಾರೆ. ಹೊರಗಡೆ ಬ್ರೇಕ್ಫಾಸ್ಟ್ ಟೈಮ್ ಆಗಿದೆ ಬನ್ನಿ ನಾಷ್ಟಕ್ಕೆ ಅಂತ. ಆಗ ಜಂಕುಕ್ ಹೇಳ್ತಾನೆ ಬಾ ನಾಷ್ಟಕ್ಕೆ ಹೋಗುವ ಅಂತ. ಆಗ ಜಿಮಿನ್ ಹೇಳ್ತಾನೆ ನಾನ್ ಬರಲ್ಲ ನೀನ್ ಹೋಗು ಅಂತ. ಆಗ ಪ್ರೊಡ್ಯೂಸರ್ ಹೇಳ್ತಾರೆ ಜಿಮಿನ್ ಆಗ ಪ್ರೊಡ್ಯೂಸರ್ ಹೇಳ್ತಾನೆ ಸರ್ಜೆಂಟ್ ಪಾರ್ಕ್ ಜಿಮಿನ್. ಆಗ ಜಿಮಿನ್ ಕೇಳ್ತಾನೆ ಇದು ಯಾರು ಅಂತ. ಹಾಗೆ ಹೇಳ್ತಾ ಇದ್ದ ಜಿಮಿನ್ ಎದ್ದೇಳ್ತಾನೆ. ಇಬ್ರು ಫ್ರೆಶ್ ಆಗಿ ಹೊರಗಡೆ ಬರ್ತಾರೆ. ಹೀಗೆ ಫಸ್ಟ್ ಬಂದು ಬ್ರೇಕ್ಫಾಸ್ಟ್ ಮಾಡಕ್ಕೆ ಫಸ್ಟ್ ಹೊರ ಹೋಗ್ತಾರೆ. ಆಗ ಜಿಮಿನ್ ಹೇಳ್ತಾನೆ ನೀನ್ ರಾಂಗ್ ಪ್ಲೇಸಿಗೆ ಹೋಗ್ತಿದ್ಯಾ ಬಾ ನನ್ನ ಬ್ಯಾಕ್ ಅಲ್ಲಿ ಹೋಗ್ ಬಾ ಅಂತ ಹೇಳ್ತಾರೆ. ಆಗ ಪ್ರೊಡ್ಯೂಸರ್ ತುಂಬಾ ಸ್ಪೀಡ್ ಹೋಗ್ತಾರೆ. ಅದನ್ನ ಜಿಮಿನ್ ಮಿಮಿಕ್ರಿ ಮಾಡಿ ತೋರಿಸ್ತಾರೆ. ಅದನ್ನ ನೋಡಿ ಜಂಕುಕ್ ತುಂಬಾ ನಗಾತಾರೆ. ನೆಕ್ಸ್ಟ್ ಕಾಫಿ ಕುಡಿಯಕ್ಕೆ ತೆಗಿತಾರೆ. ಆಗ ಜಿಮಿನ್ ಹೇಳ್ತಾರೆ ಇದು ನನ್ನ ಮಲ್ಗೋ ಟೈಮ್ ಆಗಿದೆ ಅಂತ. ಜಂಕುಕ್ ಹೇಳ್ತಾನೆ ಇನ್ನು ಸ್ವಲ್ಪ ದೂರದಲ್ಲಿ ಬರ್ಗರ್ ಸಿಗುತ್ತೆ ಒಳ್ಳೇದು ನಾವು ಅಲ್ಲಿಗೆ ಹೋಗುವ ಅಂತ. ಆಗ ಜಿಮಿನ್ ಹೇಳ್ತಾನೆ ಹಾ ಅಂತ. ಮತ್ತೆ ಅಲ್ಲಿಂದ ಹೊರಡ್ತಾರೆ ಅವರು.
ಹಾಗೆ ತಿಂತಾ ತಿಂತಾ ಜಿಮಿನ್ ಏನ್ ಮಾಡ್ತಾರೆ, ಎದ್ದು ಆ ಕಡೆ ಈ ಕಡೆ ಹೋಗ್ತಾರೆ. ಹೋಗ್ತಾ ಹೋಗ್ತಾ ಜಿಮಿನ್ ಅಲ್ಲೇ ಮಿಸ್ ಆಗ್ತಾರೆ. ಮಿಸ್ ಹೇಗಾಯ್ತು ಅಂತ ಎಪಿಸೋಡ್ 2 ಅಲ್ಲಿ ಇದೆ. ಹೀಗೆ ಎಪಿಸೋಡ್ 1 ಮುಗಿಯುತ್ತೆ. ಜಿಮಿನ್ ಮಿಸ್ ಆಗಿರೋದು ಅವರೇ ಹುಡ್ಕೊಂಡ್ ಬರ್ತಾರಾ ಅಥವಾ ಜಂಕುಕ್ ಅವ್ರನ್ನ ಹುಡ್ಕೊಂಡು ಹೋಗ್ಬೇಕಾ, ಇದೇ ಸಸ್ಪೆನ್ಸ್ ಅಲ್ಲಿ ಫಸ್ಟ್ ಎಪಿಸೋಡ್ ಮುಗಿಸಿದ್ದಾರೆ. ಫ್ರೆಂಡ್ಸ್, ಆರ್ ಯು ಶೋರ್ ಎಪಿಸೋಡ್ 1 ಖಾಲಿದು ಇಂಟ್ರೊಡಕ್ಷನ್ ಆಗಿತ್ತು. ಎಪಿಸೋಡ್ 1 ಇನ್ನು ಮುಂದೆ ಮುಂದೆ ಇನ್ನೂ ತುಂಬಾ ಚೆನ್ನಾಗಿದೆ. ಇನ್ನು ಮುಂದೆ ಮುಂದೆ ಸ್ವಿಟ್ಜರ್ಲ್ಯಾಂಡ್ ಟ್ರಿಪ್ ಸ್ಟಾರ್ಟ್ ಆಗುತ್ತೆ. ಎಪಿಸೋಡ್ ಅಲ್ಲಿ 1 ಅಲ್ಲಿ ಎಷ್ಟು ಮೂಮೆಂಟ್ ಆಗಿದೆ, ಎಷ್ಟು ಇಂಪಾರ್ಟೆಂಟ್ ಮಾತುಗಳೆಲ್ಲ ಆಗಿದೆ, ಅದೆಲ್ಲ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಮುಂದಕ್ಕೆ ನಾನು ಸಿಗುವ ಎಪಿಸೋಡ್ 2 ಎಕ್ಸ್ಪ್ಲನೇಷನ್ ಅಲ್ಲಿ ನಿಮಗೆ ಇದು ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತೆ ಫಾಲೋ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಹೀಗೆ ನಮ್ದು ಇನ್ಸ್ಟಾಗ್ರಾಮ್ ಒಂದು ಲಿಂಕ್ ಇದೆ, ಅದು ನಾನು ಕೆಳಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಇಷ್ಟ ಆದ್ರೆ ಅದನ್ನು ಫಾಲೋ ಮಾಡ್ಕೊಳ್ಳಿ.